ಸ್ಟೂಡೆಂಟ್ಸ್, ಇದು 8ನೇ ತರಗತಿಯ ಗಣಿತ ಪ್ರಕಾಶ ಅಂತೇಳಿ ಹೊಸ ಪಠ್ಯಕ್ರಮದ ಪ್ರಕಾರ ಈ ಗಣಿತ ಇದೆ. ನೀವು ಇದರಲ್ಲಿ ಮೊದಲನೇ ಅಧ್ಯಾಯ ವರ್ಗ ಮತ್ತು ಘನ ಅಂತ ಹೇಳ್ಬಿಟ್ಟು, ಹಳೆಯ ಪಠ್ಯಕ್ರಮದಲ್ಲಿ ನೀವು ವರ್ಗಗಳು ಮತ್ತು ವರ್ಗಮೂಲಗಳು ಅಂತ ಒಂದು ಅಧ್ಯಾಯ, ಮತ್ತೆ ಘನಗಳು ಮತ್ತು ಘನಮೂಲಗಳು ಅಂತ ಒಂದು ಅಧ್ಯಾಯವನ್ನು ಕಲಿಸಿದ್ವಿ ಬೇರೆ ಬೇರೆಯಾಗಿ. ಈಗ ಹೊಸ ಪಠ್ಯಕ್ರಮದ ಪ್ರಕಾರ ಮೊದಲನೇ ಅಧ್ಯಾಯ ವರ್ಗ ಮತ್ತು ಘನ ಎರಡೂ ಕೂಡ ಕೊಟ್ಟಿದ್ದಾರೆ. ಇದನ್ನ ಹೇಗಿದೆ ಅಂತ ನೋಡೋಣ. ಇದನ್ನು ಒಂದು ಕಥೆ ರೂಪದಲ್ಲಿ ಕೊಟ್ಟಿದ್ದಾರೆ. ಆ ಕಥೆ ಏನಂತ ನೋಡೋಣ. ರಾಣಿ ರತ್ನಮಂಜರಿಯು ತನ್ನ ಬಳಿ ಇರುವ ರತ್ನಗಳ ಸಂಪತ್ತನ್ನು ವಿವರಿಸುವ ಒಂದು ಉಯಿಲನ್ನು ಬರೆದಿದ್ದಳು. ಒಬ್ಳು ರಾಣಿ ಇರ್ತಾಳೆ. ರಾಣಿ ಏನ್ ಮಾಡ್ತಾಳೆ, ಅವಳಿಗೆ ಒಂದು ಉಯಿಲನ್ನ ಬರೀತಾಳೆ. ಉಯಿಲ್ ಅಂದ್ರೆ ವಿಲ್ಲು. ಕೊನೆಗೆ ಅವಳು ಸತ್ತ ಮೇಲೆ ತನ್ನ ಆಸ್ತಿ ಯಾರ್ಯಾರು ಹೋಗ್ಬೇಕು ಅಂತ ಒಂದು ಪತ್ರ ಬರೆದಿರ್ತಾಳೆ, ಅದಕ್ಕೆ ಉಯಿಲ್ ಅಂತ ಹೇಳ್ತಾರೆ. ಆ ಉಯಿಲನ್ನ ಬರೀತಾಳೆ. ಮತ್ತು ಅದರಲ್ಲಿ ಒಂದು ಒಗಟು ಕೂಡ ಇತ್ತು. ಹಾಗೆಯೇ ಮಗ ಕೊಯಿಸ್ನಂ ಮತ್ತು ಅವಳ 99 ಸಂಬಂಧಿಕರನ್ನು ರಾಣಿಯು ಬರೆದ ಉಯಿಲನ್ನು ಓದಲು ಆಹ್ವಾನಿಸಲಾಗಿತ್ತು. ತನ್ನ ಎಲ್ಲಾ ರತ್ನಗಳನ್ನು ತನ್ನ ಮಗನಿಗೆ ಕೊಡಲು ಅವಳು ಬಯಸಿದ್ದಳು. ಆದರೆ ಹಾಗೆ ಮಾಡಿದರೆ ಅವಳ ಎಲ್ಲ ಸಂಬಂಧಿಕರು ಕೊಯಿಸ್ನಂನನ್ನು ಸದಾ ಪೀಡಿಸುತ್ತಾರೆ ಎಂದು ಅವಳಿಗೆ ತಿಳಿದಿತ್ತು. ಒಗಟನ್ನು ಬಿಡಿಸಲು ಅಗತ್ಯವಿರುವ ತಿಳುವಳಿಕೆಯನ್ನು ಮಗನಿಗೆ ನೀಡಿರುವುದಾಗಿ ಭಾವಿಸಿದ್ದಳು. ಅವಳು ತನ್ನ ಉಯಿಲಿನಲ್ಲಿ ಈ ಕೆಳಗಿನ ಟಿಪ್ಪಣಿಯನ್ನು ಬರೆದಿದ್ದಳು. ಈಗ ಒಬ್ಬಳು ರಾಣಿ ಇರ್ತಾಳೆ. ಆ ರಾಣಿ ಹೆಸರು ರತ್ನಮಂಜರಿ ಅಂತ ಹೇಳ್ಬಿಟ್ಟು, ರತ್ನಮಂಜರಿಗೆ ಒಬ್ಬ ಮಗ ಇರ್ತಾನೆ. ಅವನ ಹೆಸರು ಕೊಯಿಸ್ನಂ ಅಂತ ಹೇಳ್ಬಿಟ್ಟು, ಮತ್ತೆ ಅವಳಿಗೆ 99 ಜನ ಸಂಬಂಧಿಕರಿರ್ತಾರೆ. ಅವಳ ಕೊನೆಗಾಲದಲ್ಲಿ ಅವಳ ನಂತರ ಆಸ್ತಿಯನ್ನ, ಆ ಸಾಮ್ರಾಜ್ಯವನ್ನ ಯಾರಿಗೂ ಹೋಗ್ಬೇಕು ಅಂತ ಬರೆದಿಡ್ಬೇಕಾಗಿತ್ತು. ಅದಕ್ಕೋಸ್ಕರ ಅವಳು ಒಂದು ಉಯಿಲನ್ನ ರೆಡಿ ಮಾಡ್ತಾಳೆ. ಆ ಉಯಿಲ್ನಲ್ಲಿ ನನ್ನ ಮಗನಿಗೆ ಹೋಗ್ಬೇಕು ಅಂತ ಬರೆದಿಟ್ರೆ ಆ 99 ಜನ ಸಂಬಂಧಿಕರು ಆ ಮಗನಿಗೆ ತೊಂದರೆ ಕೊಡ್ಬೋದು ಮುಂದೆ ಅಂತ ಹೇಳ್ಬಿಟ್ಟು ಅವಳೇನ್ ಮಾಡ್ತಾಳೆ, ಒಂದು ಒಗಟನ್ನ ರಚಿಸಿ ಆ ಉಯಿಲನ್ನ ಬರೆದಿರ್ತಾಳೆ. ಅದರಲ್ಲಿ ಬರೆದಿಟ್ಟು ಒಂದು ಲಾಕರ್ ಅಲ್ಲಿ ಇಟ್ಟು ಅದ್ರಲ್ಲಿ ಒಂದು ಟಿಪ್ಪಣಿಯನ್ನ ಬರೆದಿರ್ತಾಳೆ. ಆ ಟಿಪ್ಪಣಿಯನ್ನು ನೋಡೋಣ. ನಾನು ಒಂದು ಒಗಟು ರಚಿಸಿದ್ದೇನೆ. ನಿಮ್ಮಲ್ಲಿ 100 ಮಂದಿಯು ಏಕಕಾಲದಲ್ಲಿ ಉತ್ತರಿಸಿದರೆ ನೀವು ಆಗ ರತ್ನಗಳನ್ನು ಸಮನಾಗಿ ಹಂಚಿಕೊಳ್ಳುತ್ತೀರಿ. ಒಂದು ವೇಳೆ ನೀವು ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಮೊದಲಿಗರಾದರೆ ಆಗ ಸಂಪೂರ್ಣವಾಗಿ ಎಲ್ಲಾ ರತ್ನಗಳು ನಿಮ್ಮದೇ ಆಗುತ್ತದೆ. ಶುಭವಾಗಲಿ. ಆ ಟಿಪ್ಪಣಿಯಲ್ಲಿ ಏನಿತ್ತಪ್ಪ ಅಂತ ಹೇಳಿದ್ರೆ, ಅವಳು ಒಂದು ಒಗಟನ್ನ ರಚಿಸ್ತಾಳೆ. ಒಗಟಲ್ಲಿ ಏನ್ ಬರೆದಿರ್ತಾಳೆ ಅಂದ್ರೆ 2 ಕಂಡೀಷನ್ ಆಗಿರ್ತಾರೆ. ಒಂದು ಕಂಡೀಷನ್ ಏನಂತ ಹೇಳಿದ್ರೆ, ಆ ಒಗಟನ್ನ 100 ಮಂದಿಯು ಒಂದೇ ಸರಿ ಪರಿಹರಿಸಿದ್ರೆ ಅವಾಗ ಆ ಪೂರ ಆಸ್ತಿ 100 ಮಂದಿಗೂ ಸಮನಾಗಿ ಹಂಚಲಾಗ್ತದೆ. ಅಥವಾ ಆ 100 ಮಂದಿಲಿ ಯಾರಾದ್ರೂ ಒಬ್ರು ಮೊದಲು ಅದನ್ನ ಪರಿಹರಿಸಿದ್ರೆ ಆ ಒಬ್ಬರಿಗೆ ಅದನ್ನ ಸೇರ್ತದೆ ಅಂತ ಟಿಪ್ಪಣಿ ಬರೆಯುತ್ತಾಳೆ. ಆನಂತರ ಆ ಮಂತ್ರಿಮಂಡಲದ ಸಚಿವರು ಕೊಯಿಸ್ನಂ ಮತ್ತೆ ಅವನ 99 ಸಂಬಂಧಿಕರನ್ನು ಅರಮನೆಯಲ್ಲಿರುವ 100 ಲಾಕರ್ಗಳನ್ನು ಹೊಂದಿರುವ ರಹಸ್ಯ ಕೋಣೆಗೆ ಕರೆದುಕೊಂಡು ಹೋದರು. ಇಲ್ಲಿ ಕರ್ಕೊಂಡು ಹೋಗ್ತಾರೆ, ರಹಸ್ಯ ಕೋಣೆ ಕರ್ಕೊಂಡು ಹೋಗ್ತಾರೆ. ನಂತರ ಸಚಿವರು ವಿವರಿಸಿದರು, ಪ್ರತಿಯೊಂದು ವ್ಯಕ್ತಿಗೂ 1 ರಿಂದ 100ರವರೆಗೆ ಸಂಖ್ಯೆಯನ್ನು ನಿಗದಿಪಡಿಸಲಾಗಿದೆ. ಮೊದಲ ವ್ಯಕ್ತಿ ಪ್ರತಿಯೊಂದು ಲಾಕರ್ ಅನ್ನು ತೆರೆಯುತ್ತಾನೆ. ಎರಡನೇ ವ್ಯಕ್ತಿ ಪ್ರತಿ 2ನೇ ಲಾಕರ್ ಅನ್ನು 2, 4, 6 ಹೀಗೆ ಟಾಗಲ್ ಮಾಡುತ್ತಾನೆ. ಅಂದರೆ ಲಾಕರ್ ತೆರೆದಿದ್ದರೆ ಅದನ್ನು ಮುಚ್ಚುತ್ತಾನೆ, ಲಾಕರ್ ಮುಚ್ಚಿದ್ದರೆ ಅದನ್ನು ತೆರೆಯುತ್ತಾನೆ. ಮೂರನೇ ವ್ಯಕ್ತಿ 3ನೇ ಲಾಕರ್ ಅನ್ನು ಟಾಗಲ್ ಮಾಡುತ್ತಾನೆ. ಅದೇ ರೀತಿ 3, 6, 9ನೇ ಲಾಕರ್ ಅನ್ನು ತೆರೆದಿದ್ರೆ ಮುಚ್ಚುತ್ತಾನೆ, ಮುಚ್ಚಿದ್ರೆ ತೆರೀತಾನೆ. 4ನೇ ವ್ಯಕ್ತಿ 4ನೇ ಲಾಕರ್ ಅನ್ನು ಟಾಗಲ್ ಮಾಡ್ತಾನೆ. 4, 8, 12 ಲಾಕರ್ಗಳನ್ನ ತೆರೆದಿದ್ರೆ ಮುಚ್ಚುತ್ತಾನೆ, ಮುಚ್ಚಿದ್ರೆ ತೆರೀತಾನೆ. ಕೊನೆಯಲ್ಲಿ ಕೆಲವು ಲಾಕರ್ಗಳು ಮಾತ್ರ ತೆರೆದಿರುತ್ತವೆ. ತೆರೆದ ಲಾಕರ್ಗಳಲ್ಲಿ ಸುರಕ್ಷಿತವಾಗಿರುವ ಕೋಡ್ ಅದೃಷ್ಟಶಾಲಿಗೆ ದೊರೆಯುತ್ತದೆ. ರಾಣಿ ರತ್ನಮಂಜರಿ ಯಾವ ರೀತಿ ಒಗಟನ್ನ ರಚನೆ ಮಾಡಿರ್ತಾಳೆ ಅಂತ ಹೇಳಿದ್ರೆ, ಅಲ್ಲಿರುವ 100 ಲಾಕರ್ಗಳನ್ನು ಮಾಡಿರ್ತಾಳೆ. 100 ಲಾಕರ್ ಅಲ್ಲಿ ಪ್ರತಿಯೊಂದು ಲಾಕರ್ಗೂ 1 ರಿಂದ 100ರವರೆಗೆ ನಂಬರ್ ಕೊಟ್ಟಿರ್ತಾಳೆ. 1, 2, 3, 4 ಅಂತ 100ರವರೆಗೆ ನಂಬರ್ ಕೊಡ್ತಾಳೆ. ಅದೇ ರೀತಿ ಇವಳಿಗೂ 100 ಸಂಬಂಧಿಕರು ಇರ್ತಾರೆ. 100 ಸಂಬಂಧಿಕರಿಗೂ ಒಂದೊಂದು ನಂಬರ್ ಕೊಡ್ಬೇಕು ಅಂತ ಹೇಳ್ತಾರೆ. ಮೊದಲನೇ ಒಬ್ಬರಿಗೆ 1, ಒಬ್ಬರಿಗೆ 2, ಒಬ್ಬರಿಗೆ 3, ಒಬ್ಬರಿಗೆ 4, ಒಬ್ಬರಿಗೆ 5, ಒಬ್ಬರಿಗೆ 6 ಹಿಂಗೆ 100ರವರೆಗೆ 100 ನಂಬರ್ಗಳನ್ನ ಕೊಡ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಅವಳ ಮೊದಲನೇ ಕಂಡೀಷನ್ ಏನು, ಮೊದಲನೇ ನಂಬರ್ ಕೊಟ್ಟಿರುವ ವ್ಯಕ್ತಿ ಬರಬೇಕು, ಬಂದು ಈ 1 ರಿಂದ ಹಿಡಿದು ಎಲ್ಲ ಲಾಕರ್ಗಳನ್ನು ಓಪನ್ ಮಾಡ್ತಾ ಹೋಗ್ಬೇಕು ಅಂತ ಹೇಳ್ತಾಳೆ. ನಂತರ 2ನೇ ನಂಬರಿನ ವ್ಯಕ್ತಿ 2ನೇ ಲಾಕರ್ ಇಂದ ಶುರು ಮಾಡ್ಬೇಕು. 2ನೇ ಲಾಕರ್ನ ಓಪನ್ ಇದೆ ಅದರಿಂದ ಅವನು ಕ್ಲೋಸ್ ಮಾಡ್ಬೇಕು. ಓಪನ್ ಇರೋದ್ರಿಂದ ಕ್ಲೋಸ್ ಮಾಡ್ಬೇಕು. ಆಮೇಲೆ 2 ರಿಂದ 4, 6, 8, 10, 12 ಹೋಗ್ಬೇಕು. 2ರ ಬಗ್ಗೆ ಇರೋದು 2, 4, 8, 2, 2, 4, 2, 3, 6, 2, 4, 8, 2, 5, 2, 6, 12, 2, 7, 14 ಹಂಗೆ ಮುಂದೆ ಹೋಗ್ತಾ ಹೋಗ್ಬೇಕು. ಅದನ್ನ ಕ್ಲೋಸ್ ಮಾಡ್ಬೇಕು. ಯಾಕಂದ್ರೆ ಮೊದಲನೇ ವ್ಯಕ್ತಿ ಓಪನ್ ಮಾಡಿದ್ರಿಂದ ಇವರು 2ನೇ ವ್ಯಕ್ತಿ ಏನ್ ಮಾಡ್ಬೇಕು, ಇದನ್ನೆಲ್ಲ ಕ್ಲೋಸ್ ಮಾಡ್ತಾ ಹೋಗ್ಬೇಕು. ನಂತರ 3ನೇ ವ್ಯಕ್ತಿ ಬರಬೇಕು. 3ನೇ ವ್ಯಕ್ತಿ 3ನೇ ಬಗ್ಗೆಯಲ್ಲಿದ್ದಂಗೆ 3, 2, 6, 3, 3, 9, 3, 4, 12, 3, 5, 15 ಹೀಗೆ. ಈಗ 3ನೇ ವ್ಯಕ್ತಿ 3ನೇ ಲಾಕರ್ಗೆ ಬರಬೇಕು. 3ನೇ ಲಾಕರ್ ಏನಾಗಿದೆ, ಇಲ್ಲಿ 3ನೇ ಲಾಕರ್ ಓಪನ್ ಇದೆ.
ಈ ಎರಡನೇ ವ್ಯಕ್ತಿ ಮೂರನೇ ಲಾಕರ್ನ ಟಚ್ ಮಾಡಿಲ್ಲ. ಆದ್ರಿಂದ ಮೂರನೇ ವ್ಯಕ್ತಿ ಏನ್ ಮಾಡಬೇಕು, ಇದನ್ನ ಕ್ಲೋಸ್ ಮಾಡಬೇಕು. ಆರನೇ ಲಾಕರ್ ಏನ್ ಮಾಡಬೇಕು, ಆರನೇ ಲಾಕರ್ ಓಪನ್ ಇದೆ, ಇಲ್ಲಿ ಎರಡನೇ ವ್ಯಕ್ತಿ ಓಪನ್ ಮಾಡಿದ್ರೆ ಈ ಮೂರನೇ ವ್ಯಕ್ತಿ ಕ್ಲೋಸ್ ಮಾಡಬೇಕು. ಕ್ಲೋಸ್ ಇದೆ, ಮೂರನೇ ವ್ಯಕ್ತಿ ಓಪನ್ ಮಾಡಬೇಕು. ಆಮೇಲೆ 9ನೇ ಲಾಕರ್ ಓಪನ್ ಇದೆ, ಇಲ್ಲಿ ಒಂದನೇ ವ್ಯಕ್ತಿ ಓಪನ್ ಮಾಡಿದಾನೆ, ಆಮೇಲೆ ಎರಡನೇ ವ್ಯಕ್ತಿ ಅದನ್ನ ಮುಟ್ಟಿಲ್ಲ, ಆದ್ರಿಂದ ಮೂರನೇ ವ್ಯಕ್ತಿ ಅದನ್ನ ಕ್ಲೋಸ್ ಮಾಡಬೇಕು. ಆಮೇಲೆ 12ನೇ ಲಾಕರ್ ಈ ಒಂದನೇ ವ್ಯಕ್ತಿ ಓಪನ್ ಮಾಡಿದ್ದಾರೆ, ಎರಡನೇ ವ್ಯಕ್ತಿ ಕ್ಲೋಸ್ ಮಾಡಿದ್ದಾರೆ, ಮೂರನೇ ವ್ಯಕ್ತಿ ಇದನ್ನ ಓಪನ್ ಮಾಡಬೇಕು. ಹಾಗೆ 15ನೇ ನಂಬರ್ ಲಾಕರ್ನ ಒಂದನೇ ವ್ಯಕ್ತಿ ಓಪನ್, ಎರಡನೇ ವ್ಯಕ್ತಿ ಮುಟ್ಟಿಲ್ಲ, ಅದನ್ನ ಮೂರನೇ ವ್ಯಕ್ತಿ ಅಂದ್ರೆ ಓಪನ್ ಇದೆ ಅದನ್ನ ಕ್ಲೋಸ್ ಮಾಡಬೇಕು. ಈ ರೀತಿ ಮಾಡ್ತಾ ಹೋಗ್ಬೇಕು. ಇದೇ ರೀತಿ 4ನೇ ವ್ಯಕ್ತಿ 4ನೇ ಮಗ್ಗಿಯಲ್ಲಿ ಇದ್ದಂಗೆ 4ರಿಂದ ಶುರು ಮಾಡಬೇಕು. 4ನೇ ಲಾಕರಿಂದ 4 8 4 2 4 16 20 24 28 ಹೀಗೆ ಹೋಗ್ಬೇಕು. ಮೊದಲನೇ ಲಾಕರ್ 4ರಿಂದ ಶುರು ಮಾಡಿ 8ನೇದನ್ನ ಓಪನ್ ಇದ್ರೆ ಕ್ಲೋಸ್ ಇದ್ರೆ ಓಪನ್, 12ನೇ ನೆಕ್ಸ್ಟ್ 12ಗೆ ಹೋಗ್ಬೇಕು, ನಂತರ 16ಕ್ಕೆ ಹೋಗ್ಬೇಕು, 20 24 28 ಹೀಗೆ ಹೋಗ್ತಾ ಹೋಗ್ಬೇಕು. ಓಪನ್ ಇದ್ರೆ ಕ್ಲೋಸ್ ಇದ್ರೆ ಓಪನ್ ಮಾಡಬೇಕು. ಅದೇ ರೀತಿ 5ನೇ ವ್ಯಕ್ತಿ 5ನೇ ಲಾಕರಿಂದ ಶುರು ಮಾಡಿ 10 15 20 25 30 ಹೀಗೆ ಹೋಗ್ತಾ ಹೋಗ್ಬೇಕು. 7ನೇ ವ್ಯಕ್ತಿ 7 14 21 28 35 ಹಿಂಗೆ ಹೋಗ್ತಾ ಹೋಗ್ಬೇಕು. ಮೊದಲು ಪ್ರಾರಂಭ 7ನೇ ವ್ಯಕ್ತಿ 7ನೇ ಲಾಕರಿಂದ ಶುರು ಮಾಡಬೇಕು, 8ನೇ ವ್ಯಕ್ತಿ 8ನೇ ಲಾಕರಿಂದ ಶುರು ಮಾಡಬೇಕು. ಆದ್ರೆ ಅದೇ ರೀತಿ 8 16 24 32 ಹೀಗೆ 8ರ ಮಗ್ಗಿ ಹೇಗಿದೆ ಹಾಗೆ 9ನೇ ವ್ಯಕ್ತಿ 9ನೇ ಲಾಕರಿಂದ ಶುರು ಮಾಡಬೇಕು. 9 18 27 36 ಹಿಂಗೆ 9ನೇ ಮಗ್ಗಿಯಲ್ಲಿ ಹೇಗಿದೆ ಹಾಗೆ. ಆಮೇಲೆ 10ನೇ ವ್ಯಕ್ತಿ 10ನೇ ಲಾಕರಿಂದ ಶುರು ಮಾಡಬೇಕು. 10 20 30 10ನೇ ಮಗ್ಗಿ ಹೇಗಿದೆ ಹಂಗೆ. ಅದೇ ರೀತಿ 11 12 13 14 15 ಅದೇ ರೀತಿ 100ರವರೆಗೆ ಎಲ್ಲರೂ ಇದನ್ನ ಕಂಪ್ಲೀಟ್ ಮಾಡಬೇಕು. ಇದ್ರಲ್ಲಿ ಕಂಡೀಷನ್ ಏನಂತ ಹೇಳಿದ್ರೆ, ಇದಕ್ಕಿಂತ ಮುಂಚಿನ ವ್ಯಕ್ತಿ ಓಪನ್ ಮಾಡಿದ್ರೆ ಇವ್ರು ಕ್ಲೋಸ್ ಮಾಡಬೇಕು, ಅಥವಾ ಕ್ಲೋಸ್ ಇದ್ರೆ ಇವರು ಓಪನ್ ಮಾಡಬೇಕು. ಇದು ಒಂದು ಕಂಡೀಷನ್. ಇದನ್ನ ಒಂದು ಗ್ರಾಫ್ ಮೂಲಕ ತಿಳ್ಕೊಳ್ಳೋಣ. ಇದು ಎಲ್ಲ ಈ ಮೇಲಿನ 1 2 3 4 5 6 ಹೀಗೆ 100ರವರೆಗೆ ಇದೆ. ಇದು ಲಾಕರ್ಗಳ ಸಂಖ್ಯೆ. ಈ ಪಕ್ಕದಲ್ಲಿ 1 2 3 4 ಏನ ಇದೆ 100ರವರೆಗೆ ಸಂಖ್ಯೆ ಇದೆ. ಇದು ಸಂಬಂಧಿಗಳ ಸಂಖ್ಯೆ, ಸಂಬಂಧಿಗಳಿಗೆ ಕೊಟ್ಟಿರುವ ಸಂಖ್ಯೆಗಳು. ಈಗ ಮೊದಲನೇ ವ್ಯಕ್ತಿ ಬರ್ತಾನೆ, ಮೊದಲನೇ ಲಾಕರಿಂದ ಎಲ್ಲವನ್ನು ಓಪನ್ ಮಾಡ್ತಾ ಹೋಗ್ತಾನೆ. ಓಪನ್ ಅಂದ್ರೆ ಓ ಅಂತ ಬರ್ದಿದೆ. ಆಮೇಲೆ ಎರಡನೇ ವ್ಯಕ್ತಿ ಬರ್ತಾನೆ 2 4 6 8 10 12 14 ಹೀಗೆ ಎರಡನೇ ವ್ಯಕ್ತಿ ಬರ್ತಾನೆ. ಎರಡನೇ ಲಾಕರ್ನ ಓಪನ್ ಇದೆ ಕ್ಲೋಸ್ ಮಾಡ್ತಾನೆ. 4ನೇ ಲಾಕರ್ನ ಓಪನ್ ಇದೆ ಕ್ಲೋಸ್ ಮಾಡ್ತಾನೆ. 6ನೇನ ಓಪನ್ ಇದೆ ಕ್ಲೋಸ್ ಮಾಡ್ತಾನೆ. ಯಾಕಂದ್ರೆ ಮೊದಲನೇ ವ್ಯಕ್ತಿ ಎಲ್ಲಾನು ಓಪನ್ ಮಾಡಿರೋದ್ರಿಂದ ಎರಡನೇ ವ್ಯಕ್ತಿನೂ ಎಲ್ಲವನ್ನು ಓಪನ್ ಮಾಡ್ಕೊಂತ ಹೋಗ್ತಾನೆ. ಹೀಗೆ 2 4 6 8 10 12 ಹೀಗೆ. ಆಮೇಲೆ ಮೂರನೇ ವ್ಯಕ್ತಿ ಬರ್ತಾನೆ. ಮೂರನೇ ವ್ಯಕ್ತಿ 3ನೇ ಲಾಕರಿಂದ ಶುರು ಮಾಡ್ತಾನೆ. 3ನೇ ಲಾಕರ್ ಒಂದನೇವನ್ನ ಓಪನ್ ಮಾಡಿದ್ದಾನೆ, 3ನೇವನ್ನ ಕ್ಲೋಸ್ ಮಾಡ್ತಾನೆ. ಆಮೇಲೆ 3 ಆದ್ಮೇಲೆ 6ಕ್ಕೆ ಹೋಗ್ತಾನೆ. 6ನೇದು ಮೊದಲನೇವನ್ನ ಓಪನ್ ಮಾಡಿದ್ದಾನೆ, 2ನೇವನ್ನ ಕ್ಲೋಸ್ ಮಾಡಿದ್ದಾನೆ. ಈ 3ನೇವನ್ನ ಓಪನ್ ಮಾಡ್ತಾನೆ. ಆಮೇಲೆ 6 ಆದ್ಮೇಲೆ 9ಕ್ಕೆ ಹೋಗ್ತಾನೆ. 9 ಮೊದಲನೇವನ್ನ ಓಪನ್ ಮಾಡಿದ್ದಾನೆ, ಇವನು 3ನೇವನ್ನ ಕ್ಲೋಸ್ ಮಾಡ್ತಾನೆ. ನಂತರ 12ಕ್ಕೆ ಹೋಗ್ತಾನೆ. 12 ಮೊದಲನೇವನ್ನ ಓಪನ್ ಮಾಡಿದ್ದಾನೆ, 2ನೇವನ್ನ ಕ್ಲೋಸ್ ಮಾಡಿದ್ದಾನೆ, 3ನೇವನ್ನ ಓಪನ್ ಮಾಡ್ತಾನೆ. 12 ಆದ್ಮೇಲೆ 15ಕ್ಕೆ ಹೋಗ್ತಾನೆ. 15 ಮೊದಲನೇವನ್ನ ಓಪನ್ ಮಾಡಿದ್ದಾನೆ, 2ನೇವನ್ನ ಅದನ್ನ ಮುಟ್ಟಿಲ್ಲ, 3ನೇವನ್ನ ಕ್ಲೋಸ್ ಮಾಡ್ತಾನೆ. ಆಮೇಲೆ 18ಕ್ಕೆ ಹೋಗ್ತಾನೆ. ಮೊದಲನೇವನ್ನ ಓಪನ್ ಮಾಡಿದ್ದಾನೆ, 2ನೇವನ್ನ ಕ್ಲೋಸ್ ಮಾಡಿದ್ದಾನೆ, 3ನೇವನ್ನ ಓಪನ್ ಮಾಡ್ತಾನೆ. ಅದೇ ರೀತಿ 20ಕ್ಕೆ ಹೋಗ್ತಾನೆ. 21ಕ್ಕೆ ಹೋಗ್ತಾನೆ. 21 ಮೊದಲನೇವನ್ನ ಓಪನ್ ಮಾಡಿದ್ದಾನೆ, 2ನೇವನ್ನ ಕ್ಲೋಸ್ ಮಾಡ್ತಾನೆ, 2ನೇವನು ಮುಟ್ಟಿಲ್ಲ, ಅದನ್ನ 3ನೇವನ್ನ ಕ್ಲೋಸ್ ಮಾಡ್ತಾನೆ. ಅದೇ ರೀತಿ ಅದು ನೋಡ್ಕೊಂತ ಹೋಗ್ತದೆ. ಆಮೇಲೆ 4ನೇದು ಏನಾಗಿದೆ, 4ರ ಬಗ್ಗೆ ಹಂಗೆ 4 8 12 16 20 24 ಹಿಂಗೆ ಹೋಗ್ತದೆ. ಇಲ್ಲಿ 4ನೇ ವ್ಯಕ್ತಿ ಬರ್ತಾನೆ. 4ನೇ ಲಾಕರಿಂದ ಶುರು ಮಾಡ್ತಾನೆ. 4ನೇ ಲಾಕರ್ ಇಲ್ಲಿ 2ನೇ ವ್ಯಕ್ತಿ ಕ್ಲೋಸ್ ಮಾಡಿರ್ತಾನೆ, 3ನೇ ವ್ಯಕ್ತಿ ಮುಟ್ಟೋದಿಲ್ಲ. 4ನೇ ವ್ಯಕ್ತಿ ಇದನ್ನ ಓಪನ್ ಮಾಡ್ತಾನೆ. ಆಮೇಲೆ ನಂತರ 4 ಆದ್ಮೇಲೆ 8ಕ್ಕೆ ಹೋಗ್ತಾನೆ. 8ನೇದು ಇಲ್ಲಿ ಕ್ಲೋಸ್ ಇದೆ, ಇಲ್ಲಿ ಓಪನ್ ಮಾಡ್ತಾನೆ. ಆಮೇಲೆ 12ಕ್ಕೆ ಹೋಗ್ತಾನೆ. 12 ಇಲ್ಲಿ ಓಪನ್ ಇದೆ, ಇಲ್ಲಿ ಕ್ಲೋಸ್ ಮಾಡ್ತಾನೆ. ಆಮೇಲೆ 16ಕ್ಕೆ ಹೋಗ್ತಾನೆ. 16 ಇಲ್ಲಿ ಕ್ಲೋಸ್ ಇದೆ, ಇಲ್ಲಿ ಓಪನ್ ಮಾಡ್ತಾನೆ. ಆಮೇಲೆ 20ಕ್ಕೆ ಹೋಗ್ತಾನೆ. 20 ಇಲ್ಲಿ ಕ್ಲೋಸ್ ಇದೆ, ಇಲ್ಲಿ ಓಪನ್ ಮಾಡ್ತಾನೆ. ಅದೇ ರೀತಿ ಹೋಗ್ತದೆ. ಅದೇ ರೀತಿ ಎಲ್ಲಾ ಲಾಕರ್ಗಳು ಓಪನ್ ಇದ್ರೆ ಕ್ಲೋಸ್ ಮಾಡಿದ್ರೆ, ನಂತರ 5ನೇದು ಬರ್ತಾನೆ. 5ನೇದು ಮೊದಲನೇ ಲಾಕರ್ 5ನೇದು ಏನಾಗಿದೆ, ಇಲ್ಲಿ ಓಪನ್ ಇದೆ, ಇಲ್ಲಿ ಕ್ಲೋಸ್ ಆಗ್ತದೆ. ಆಮೇಲೆ 10ನೇ ನಂಬರಿಗೆ ಲಾಕರ್ಗೆ ಹೋಗ್ತಾನೆ, ಇಲ್ಲಿ ಕ್ಲೋಸ್ ಇದೆ, ಇಲ್ಲಿ ಓಪನ್ ಮಾಡ್ತಾನೆ. ಆಮೇಲೆ 15ನೇ ನಂಬರಿಗೆ ಹೋಗ್ತಾನೆ, ಇಲ್ಲಿ ಕ್ಲೋಸ್ ಇದೆ, ಇಲ್ಲಿ ಓಪನ್ ಮಾಡ್ತಾನೆ. ಆಮೇಲೆ 20ನೇ ನಂಬರಿಗೆ ಹೋಗ್ತಾನೆ, ಇಲ್ಲಿ ಓಪನ್ ಇದೆ, ಇಲ್ಲಿ ಕ್ಲೋಸ್ ಮಾಡ್ತಾನೆ. ಆಮೇಲೆ 25ಕ್ಕೆ ಹೋಗ್ತಾನೆ, ಇಲ್ಲಿ ಓಪನ್ ಇದೆ, ಇಲ್ಲಿ ಕ್ಲೋಸ್ ಮಾಡ್ತಾನೆ. ನಂತರ 6ನೇದಕ್ಕೆ ಬರ್ತಾನೆ. 6ನೇದು ಮೊದಲನೇ ಲಾಕರ್ 6ನೇ ಲಾಕರ್ ಓಪನ್ ಇದೆ, ಕ್ಲೋಸ್ ಮಾಡ್ತಾನೆ. 6 ಆದ್ಮೇಲೆ 12ನೇ ಲಾಕರ್ಗೆ ಹೋಗ್ತಾನೆ, ಇಲ್ಲಿ ಕ್ಲೋಸ್ ಇದೆ, ಓಪನ್ ಮಾಡ್ತಾನೆ. ಆಮೇಲೆ 12ರಿಂದ 18ಕ್ಕೆ ಹೋಗ್ತಾನೆ. 18 ಓಪನ್ ಇದೆ, ಕ್ಲೋಸ್ ಮಾಡ್ತಾನೆ. 18ರಿಂದ 24ಕ್ಕೆ ಹೋಗ್ತಾನೆ. 24 ಕ್ಲೋಸ್ ಇದೆ, ಓಪನ್ ಮಾಡ್ತಾನೆ. ಅದೇ ರೀತಿ ಇದು ಮುಂದುವರಿತಾ ಹೋಗ್ತದೆ. ಅದೇ ರೀತಿ 7ನೇ ವ್ಯಕ್ತಿ 7 14 ಆಮೇಲೆ 21 ಹೀಗೆ ಹೋಗ್ತದೆ. ಆಮೇಲೆ 8ನೇ ವ್ಯಕ್ತಿ ಅದೇ ರೀತಿ ಹೋಗ್ತದೆ. 8ರಿಂದ ಶುರು ಮಾಡಿ 8 8 7 16 8 3 24 8 4 32 ಹಿಂಗೆ ಹೋಗ್ತದೆ. ಆಮೇಲೆ 9ನೇ ವ್ಯಕ್ತಿನೂ ಹಂಗೆ, 10ನೇ ವ್ಯಕ್ತಿನೂ ಹಂಗೆ, 11 12 13 14 15 ಇದೇ ರೀತಿ 100ರವರೆಗೆ ಎಲ್ಲರೂ
ಓಪನ್ ಇದ್ರೆ ಕ್ಲೋಸ್, ಕ್ಲೋಸ್ ಇದ್ರೆ ಓಪನ್ ಮಾಡ್ಕೊಂತ ಹೋಗ್ತಾರೆ. ಈ ರೀತಿ ಎಲ್ಲರೂ 1 ರಿಂದ 100 ನಂಬರ್ ವರೆಗೆ ಓಪನ್ ಇದ್ರೆ ಕ್ಲೋಸ್, ಕ್ಲೋಸ್ ಇದ್ರೆ ಓಪನ್ ಮಾಡ್ಕೊಂಡು ಹೋದಾಗ ಕೊನೆಯಲ್ಲಿ ಕೆಲವು ಲಾಕರ್ಗಳು ಮಾತ್ರ ತೆರೆದಿರುತ್ತವೆ. ಹೀಗೆ ಮಾಡ್ತಾ ಹೋದ್ರೆ ಕೆಲವೊಂದು ಲಾಕರ್ ಅಷ್ಟೇ ತೆರೆದಿರ್ತವೆ, ಕೆಲವೊಂದು ಮುಚ್ಚಿರ್ತವೆ ಕೊನೆಯಲ್ಲಿ. ಆಗ ತೆರೆದ ಲಾಕರ್ಗಳಲ್ಲಿ ಸುರಕ್ಷಿತವಾಗಿರುವ ಕೋಡ್ ಅದೃಷ್ಟಶಾಲಿಗೆ ತಿಳಿಯುತ್ತದೆ. ಕೊನೆಯ ಏನು ಓಪನ್ ಇರ್ತದೆ ಅದರಲ್ಲಿ ಒಂದು ಅದೃಷ್ಟಶಾಲಿಗೆ ಒಂದು ಕೋಡ್ಗಳು ಇರ್ತದೆ, ಅದನ್ನ ಅವನು ತಿಳ್ಕೊಳ್ತಾನೆ ಅಂತ ರತ್ನಮಂಜರಿ ಒಗಟಲ್ಲಿ ತಿಳಿಸುತ್ತಾಳೆ. ಹೀಗಿಲ್ಲಿ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಕೊಯ್ಸ್ನಮ್ನು ಪ್ರಕ್ರಿಯೆ ಪ್ರಾರಂಭವಾಗುವ ಮೊದಲೇ ಕೊನೆಯಲ್ಲಿ ಯಾವ ಲಾಕರ್ಗಳು ತೆರೆದಿರುತ್ತವೆ ಎಂದು ಈಗಾಗಲೇ ನನಗೆ ತಿಳಿದಿದೆ ಎಂದುಕೊಳ್ಳುತ್ತಾನೆ. ಅಂದ್ರೆ ಆ ಕೊಯ್ಸ್ನಮ್ಗೆ ಈಗಾಗಲೇ ಅವಳು ಮೊದಲೇ ತಿಳಿಸಿರ್ತಾಳೆ. ಆ ಒಗಟನ್ನು ಬಿಡಿಸುವಂತಹ ಎಲ್ಲ ಇದನ್ನು ಟ್ರೈನಿಂಗ್ ಅನ್ನು ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡು ಅವಳು ಭಾವಿಸಿರ್ತಾಳೆ. ಅದೇ ರೀತಿ ಅದಕ್ಕೆ ಕೊಯ್ಸ್ನಮ್ಗೆ ಗೊತ್ತಾಗ್ತದೆ ಯಾವ ಸಂಖ್ಯೆಗಳ ಲಾಕರ್ಗಳು ತೆರೆದಿರ್ತವೆ ಅಂತ ಅವನಿಗೆ ಗೊತ್ತಿರ್ತದೆ. ಅವನು ಉತ್ತರವನ್ನು ಹೇಗೆ ಕಂಡುಹಿಡಿದನು ಅನ್ನೋದು ಒಂದು ಪ್ರಶ್ನೆ. ಮತ್ತೆ ಒಂದು ಸುಳಿವು ಕೊಟ್ಟಿದ್ದಾರೆ. ಪ್ರತಿ ಲಾಕರ್ಗಳನ್ನು ಎಷ್ಟು ಬಾರಿ ಟಾಗಲ್ ಮಾಡಲಾಗಿದೆ ಎಂಬುದನ್ನು ಕಂಡುಹಿಡಿಯಿರಿ. ಎಷ್ಟು ಬಾರಿ ಟಾಗಲ್ ಅಂತ ಹೇಳಿದ್ರೆ ಓಪನ್ ಇದ್ರೆ ಕ್ಲೋಸ್ ಮಾಡೋದು, ಕ್ಲೋಸ್ ಇದ್ರೆ ಓಪನ್ ಮಾಡೋದು, ಇದಕ್ಕೆ ಟಾಗಲ್ ಅಂತ ಹೇಳ್ತಾರೆ. ಈಗ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಕೊಯ್ಸ್ನಮ್ಗೆ ಈಗಾಗಲೇ ಅದನ್ನ ತಿಳಿದಿದೆ ಅಂತ. ಅದು ಅವ್ರ ತಾಯಿ ಚಟುವಟಿಕೆಗಳನ್ನ ಮೊದಲಿಂದ ಮಾಡಿಸಿ ಅವನಿಗೆ ಪ್ರಾಕ್ಟೀಸ್ ಮಾಡಿಸಿದ್ರಿಂದ ಅವನಿಗೆ ಅದು ಏನು ಅಂತ ಹೇಳೋದು ಗೊತ್ತಿರ್ತದೆ. ಅದಕ್ಕೋಸ್ಕರ ಅವನೇನ್ ತಿಳ್ಕೊಂಡಿರ್ತಾನೆ, ಕೊನೆಯಲ್ಲಿ ಯಾವ್ದು ಲಾಕರ್ಗಳು ತೆರೆದಿರ್ತವೆ ಅಂತ ನನಗೆ ಗೊತ್ತಿದೆ ಅನ್ಕೊಳ್ತಾನೆ. ಆದ್ರೆ ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿಯೊಂದು ಲಾಕರ್ಗಳು ಎಷ್ಟು ಬಾರಿ ಟಾಗಲ್ ಆಗಿವೆ ಅಂತ ಹೇಳ್ಬಿಟ್ಟು. ಟಾಗಲ್ ಅಂತ ಹೇಳಿದ್ರೆ ತೆರೆದಿದ್ದು ಮುಚ್ಚಿದೆ, ಮುಚ್ಚಿದ್ದು ತೆರೆದಿರ್ತದೆ ಅಂತ ಹೇಳ್ಬಿಟ್ಟು. ಅವು ಏನು ಅಂತ ಹೇಳಿದ್ರೆ, ಒಂದನೇ ಲಾಕರ್ 1ನೇ ನಂಬರಿನ ಅಪವರ್ತನಗಳು, 1ನೇ ನಂಬರಿನ ಅಪವರ್ತನ 1. 2ನೇ ಲಾಕರ್ 2ನೇ ನಂಬರಿನ ಅಪವರ್ತನ, 2ನೇ ನಂಬರ್ ಅಪವರ್ತನ ಅಂದ್ರೆ 1, 2 ಅಂದ್ರೆ ಮೊದಲನೇ ಬಾರಿ ಓಪನ್ ಆಗಿದೆ, 2ನೇ ಬಾರಿ ಕ್ಲೋಸ್ ಆಗಿದೆ. ಅದೇ ತರ 3ನೇ ನಂಬರಿನ ಅಪವರ್ತನಗಳು 1 ಮತ್ತೆ 3, ಇದು ಓಪನ್ ಇದೆ, ಕ್ಲೋಸ್ ಇದೆ. 4ನೇ ಸಂಖ್ಯೆಯ ಅಪವರ್ತನಗಳು 1, 2, 4, 4ರ ಅಪವರ್ತನ 1, 2, 4, ಇದು ಓಪನ್ ಇದೆ, ಕ್ಲೋಸ್ ಇದೆ, ಓಪನ್ ಇದೆ. 5ನೇ ಸಂಖ್ಯೆಯ ಅಪವರ್ತನಗಳು 1 ಮತ್ತೆ 5, ಇಲ್ಲಿ ಓಪನ್ ಇದೆ, ಇಲ್ಲಿ ಕ್ಲೋಸ್ ಇದೆ. 6ನೇ ಸಂಖ್ಯೆಯ ಅಪವರ್ತನಗಳು 1, 2, 3 ಮತ್ತೆ 6, ಇಲ್ಲಿ ಓಪನ್ ಇದೆ, ಇಲ್ಲಿ ಕ್ಲೋಸ್ ಇದೆ, ಇಲ್ಲಿ ಓಪನ್ ಇದೆ, ಇಲ್ಲಿ ಕ್ಲೋಸ್ ಇದೆ. ಆನಂತರ 7ನೇ ಸಂಖ್ಯೆಯ ಅಪವರ್ತನಗಳು 1 ಮತ್ತೆ 7, ಇಲ್ಲಿ ಓಪನ್ ಇದೆ, ಇಲ್ಲಿ ಕ್ಲೋಸ್ ಇದೆ. ಇಲ್ಲಿ 8ನೇ ಸಂಖ್ಯೆಯ ಅಪವರ್ತನಗಳು 1, 2, 4, 8, ಇಲ್ಲಿ ಓಪನ್ ಇದೆ, ಇಲ್ಲಿ ಕ್ಲೋಸ್ ಇದೆ, ಇಲ್ಲಿ ಓಪನ್ ಇದೆ, ಇಲ್ಲಿ ಕ್ಲೋಸ್ ಇದೆ. ನಂತರ 9ನೇ ಸಂಖ್ಯೆಯ ಅಪವರ್ತನಗಳು 1 ಮತ್ತೆ 3 ಮತ್ತೆ 9, ಇಲ್ಲಿ ಓಪನ್, ಕ್ಲೋಸ್, ಓಪನ್ ಇದೆ. ಮತ್ತೆ 10ನೇ ಸಂಖ್ಯೆಯ ಅಪವರ್ತನಗಳು 1, 2 ಮತ್ತೆ 5 ಮತ್ತೆ 10, ಇಲ್ಲಿ ಓಪನ್ ಇದೆ, ಇಲ್ಲಿ ಕ್ಲೋಸ್ ಇದೆ, ಇಲ್ಲಿ ಓಪನ್ ಇದೆ, ಇಲ್ಲಿ ಕ್ಲೋಸ್ ಇದೆ. ಮತ್ತೆ 11ನೇ ಸಂಖ್ಯೆಯ ಅಪವರ್ತನಗಳು 1 ಮತ್ತೆ 11, ಇಲ್ಲಿ ಓಪನ್ ಇದೆ, ಕ್ಲೋಸ್ ಇದೆ. 12ನೇ ಸಂಖ್ಯೆಯ ಅಪವರ್ತನಗಳು 1, 2, 3, 4, 6 ಮತ್ತೆ 12, ಇಲ್ಲಿ ಓಪನ್ ಇದೆ, ಇಲ್ಲಿ ಕ್ಲೋಸ್ ಇದೆ, ಇಲ್ಲಿ ಓಪನ್ ಇದೆ, ಇಲ್ಲಿ ಕ್ಲೋಸ್ ಇದೆ, ಇಲ್ಲಿ ಓಪನ್ ಇದೆ, ಇಲ್ಲಿ ಕ್ಲೋಸ್ ಇದೆ. ಇದರಿಂದ ಏನ್ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, 3ನೇ ಲಾಕರ್ 2 ಬಾರಿ ಟಾಗಲ್ ಮಾಡಿದೆ, ಓಪನ್, ಕ್ಲೋಸ್. 4ನೇ ಲಾಕರ್ 3 ಬಾರಿ ಟಾಗಲ್ ಮಾಡಲಾಗಿದೆ, 1, 2 ಮತ್ತೆ 4, ಅದರ ಅಪವರ್ತನಗಳು ಎಷ್ಟಿದಾವೆ ಅಷ್ಟು ಬಾರಿ ಟಾಗಲ್ ಮಾಡಲಾಗ್ತದೆ. 5ನೇದು 2 ಬಾರಿ, 6ನೇದು 4 ಬಾರಿ, 7ನೇದು 2 ಬಾರಿ, 8ನೇದು 4 ಬಾರಿ, 9ನೇದು 3 ಬಾರಿ, 10ನೇದು 4 ಬಾರಿ, 11ನೇದು 2 ಬಾರಿ, ನಂತರ 12ನೇದು 1, 2, 3, 4, 5, 6 ಬಾರಿ ಟಾಗಲ್ ಮಾಡಲಾಗಿದೆ ಅಂತ ಹೇಳ್ಬೋದು. ಇದರಲ್ಲಿ ಏನಪ್ಪಾ ಒಂದು ಅರ್ಥ ಆಗೋದು ಅಂತ ಹೇಳಿದ್ರೆ, ಬೆಸ ಸಂಖ್ಯೆಯ ಅಪವರ್ತನಗಳ ಲಾಕರ್ಗಳು ಓಪನ್ ಇರ್ತವೆ, ಸಮಸಂಖ್ಯೆಯ ಅಪವರ್ತನಗಳ ಲಾಕರ್ಗಳು ಕ್ಲೋಸ್ ಇರ್ತವೆ. ಈಗ ಇದು 4ನೇದು ಬೆಸ ಸಂಖ್ಯೆ ಅಂತ ಹೇಳಿದ್ರೆ 1, 2, 3 ಅಪವರ್ತನ ಇರ್ತದೆ. 3 ಅಪವರ್ತನ ಅಂದ್ರೆ ಅದು ಬೆಸ ಸಂಖ್ಯೆ ಆಯ್ತು. ಬೆಸ ಸಂಖ್ಯೆ ಅಪವರ್ತನಗಳು ಓಪನ್ ಇರ್ತವೆ ಅಂತ ಹೇಳ್ತಾರೆ. ಇದು ನೋಡಿ, ಇದು ಓಪನ್ ಇದೆ, ಕ್ಲೋಸ್ ಇದೆ, ನಂತರ ಕೊನೆಯದು ಓಪನ್ ಇದೆ. ಅದೇ ರೀತಿಯ ಸಮಸಂಖ್ಯೆಯ ಅಪವರ್ತನಗಳು ಅಂತ ಹೇಳಿದ್ರೆ 6ನೇದು ಸಮಸಂಖ್ಯೆ ಅಂದ್ರೆ 1, 2, 3, 4 ಅಪವರ್ತನಗಳು ಅಂದ್ರೆ 4 ಸಮಸಂಖ್ಯೆ ಅಪವರ್ತನಗಳು ಕ್ಲೋಸ್ ಇರ್ತವೆ. ಓಪನ್, ಕ್ಲೋಸ್, ಓಪನ್, ಕ್ಲೋಸ್ ಅಂದ್ರೆ ಈ ಒಂದು ಸುಳಿವಿನಿಂದ ಅವನೇನು ಕೊಯ್ಸ್ನಮ್ ತಿಳ್ಕೊತಾನೆ, ನನಗೆ ಕೊನೆಯಲ್ಲಿ ಯಾವುದು ತೆರೆದಿರ್ತದೆ ಅನ್ನೋದು ನನಗೆ ಗೊತ್ತಿದೆ ಅಂತ. ಅಂದ್ರೆ ಅವನ ಅರ್ಥ ಏನು, ಬೆಸ ಸಂಖ್ಯೆಯ ಅಪವರ್ತನಗಳಿರುವ ಲಾಕರ್ಗಳು ತೆರೆದಿರ್ತವೆ, ಸಮಸಂಖ್ಯೆಯ ಅಪವರ್ತನಗಳಿರುವ ಲಾಕರ್ಗಳು ಕ್ಲೋಸ್ ಇರ್ತವೆ ಅಂತ ಅವನಿಗೆ ಗೊತ್ತಿರ್ತದೆ. ಹಂಗಾಗಿ ಅವನಿಗೆ ಕೊನೆಯಲ್ಲಿ ಯಾವ ಲಾಕರ್ಗಳು ತೆರೆದಿರ್ತವೆ ಅನ್ನೋದು ಅವನಿಗೆ ಗೊತ್ತಿರ್ತದೆ. ನಂತರ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಒಂದು ಲಾಕರ್ ಅನ್ನು ಬೆಸ ಸಂಖ್ಯೆಯ ಬಾರಿ ಟಾಗಲ್ ಮಾಡಿದರೆ ಅದು ತೆರೆದಿರುತ್ತದೆ, ಇಲ್ಲದಿದ್ದರೆ ಮುಚ್ಚಿರುತ್ತದೆ ಅಂತ ಕೊಟ್ಟಿದ್ದಾರೆ. ಅದನ್ನೇ ಈಗ ಇಲ್ಲಿ ನಾವು ಹೇಳಿದ್ದು, ಒಂದು ಬೆಸ ಸಂಖ್ಯೆ ಬಾರಿ ಟಾಗಲ್ ಮಾಡಿದರೆ ಅಂತ ಹೇಳಿದ್ರೆ, ಇದು ಬೆಸ ಸಂಖ್ಯೆ 1, 2, 3 ಬಾರಿ ಟಾಗಲ್ ಮಾಡಿದೆ. 3 ಬಾರಿ ಟಾಗಲ್ ಅಂದ್ರೆ 3 ಬೆಸ ಸಂಖ್ಯೆ, ಆದ್ರಿಂದ ಬೆಸ ಸಂಖ್ಯೆ ಯಾವಾಗ ಓಪನ್ ಇರ್ತದೆ ನೋಡಿ, ಓಪನ್, ಕ್ಲೋಸ್, ಓಪನ್ ಇರ್ತದೆ. ಅದೇ ಇದು 6 ಸಮಸಂಖ್ಯೆ ಅಂದ್ರೆ 1, 2, 3, 4 ಸರಿ 4 ಅಪವರ್ತನಗಳಿದೆ. 4 ಅಪವರ್ತನ 4 ಸಮಸಂಖ್ಯೆ ಆಗಿರೋದ್ರಿಂದ ಇದು ಕ್ಲೋಸ್ ಇರ್ತದೆ. ಓಪನ್, ಕ್ಲೋಸ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ಲಾಕರ್ ಅನ್ನು ಎಷ್ಟು ಬಾರಿ ಟಾಗಲ್ ಮಾಡಲಾಗುತ್ತದೆ ಎಂಬುದು ಲಾಕರ್ ಸಂಖ್ಯೆಯ ಅಪವರ್ತನಗಳ ಸಂಖ್ಯೆಗೆ ಸಮನಾಗಿರುತ್ತದೆ. ಉದಾಹರಣೆಗೆ 6ನೇ ನಂಬರಿನ ಲಾಕರ್ ಅನ್ನು ಮೊದಲನೇ ವ್ಯಕ್ತಿ ತೆರೆಯುತ್ತಾನೆ, 2ನೇ ವ್ಯಕ್ತಿ ಅದನ್ನು ಮುಚ್ಚುತ್ತಾನೆ, 3ನೇ ವ್ಯಕ್ತಿ ಅದನ್ನು
ತೆರೆಯುತ್ತಾನೆ ಮತ್ತು 6ನೇ ವ್ಯಕ್ತಿ ಅದನ್ನ ಮುಚ್ಚುತ್ತಾನೆ ಅಂತ ಹೇಳಿದ್ದಾರೆ. ಇವ್ರ ಪ್ರಕಾರ 6ನೇ ನಂಬರ್ ಲಾಕರ್ ಅನ್ನು ಉದಾಹರಣೆ ಕೊಟ್ಟಿದ್ದಾರೆ. 6ನೇ ನಂಬರ್ ಲಾಕರ್ ಅನ್ನು ಮೊದಲನೇ ವ್ಯಕ್ತಿ ತೆರೀತಾನೆ, 2ನೇ ವ್ಯಕ್ತಿ ಮುಚ್ಚುತ್ತಾನೆ, 3ನೇ ವ್ಯಕ್ತಿ ತೆರೀತಾನೆ, ಮತ್ತೆ 6ನೇ ವ್ಯಕ್ತಿ ಮುಚ್ತಾನೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ 6 ಸಂಖ್ಯೆಯ ಈ ಅಪವರ್ತನಗಳು ಏನಾಗಿದೆ, 1, 2, 3, 4 4 ಅಪವರ್ತನ ಇದಾವೆ. 4 ಅಪವರ್ತನ ಅಂದ್ರೆ 4 ಸಮಸಂಖ್ಯೆ ಆದ್ರಿಂದ ಅದು ಯಾವಾಗಲೂ ಮುಚ್ಚಿರ್ತದೆ. ಇದು 4ನೇದು 3 ಅಪವರ್ತನಗಳಿದ್ರೆ 3 ಬೆಸ ಸಂಖ್ಯೆ ಆದ್ರಿಂದ ಅದು ಯಾವಾಗಲೂ ಓಪನ್ ಇರ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಂತರ 1, 2, 3 ಮತ್ತು 6 ಸಂಖ್ಯೆಗಳು 6ರ ಅಪವರ್ತನಗಳಾಗಿವೆ. ಇದು 1, 2, 3, 6 ಸಂಖ್ಯೆ ಅಪವರ್ತನ ಆಗಿದ್ದಾವೆ ಅಂತ ನಮಗೆ ಗೊತ್ತಿದೆ. ಆಮೇಲೆ ಲಾಕರ್ನ ಸಂಖ್ಯೆಯು ಅಪವರ್ತನಗಳ ಸಂಖ್ಯೆಗೆ ಸಮವಾಗಿದ್ದರೆ ಆಗ ಲಾಕರ್ನ ಸಮಸಂಖ್ಯೆಯ ಜನರು ಟಾಗಲ್ ಮಾಡುತ್ತಾರೆ. ಈಗ ಲಾಕರ್ನ ಸಂಖ್ಯೆ ಅಪವರ್ತನಗಳ ಸಂಖ್ಯೆಗೆ ಸಮವಾಗಿದ್ದರೆ, ಈಗ ಇದು ಲಾಕರ್ 6ನೇ ನಂಬರ್ ಲಾಕರ್, ಇದು ಸಮಸಂಖ್ಯೆಯ ಬಾರಿ ಅದನ್ನ ತೆರೆಯೋದು ಮುಚ್ಚೋದು ಮಾಡಿದ್ದಾರೆ. ಅದರಿಂದ 1, 2, 3, 4 ಅಂದ್ರೆ 4 ಬಾರಿ ಅದು ತೆರೆಯೋದು ಮುಚ್ಚು ಮಾಡಿರೋದ್ರಿಂದ ಅದು ಸಮಸಂಖ್ಯೆ ಅಪವರ್ತನ ಆಗ್ತದೆ. ಅವಾಗ ಅದು ಮುಚ್ಚಿರ್ತದೆ. ಮುಂದೆ ಹೋದ್ರೆ ಏನ್ ಕೊಡಿದ್ರೆ, ಒಂದು ಸಂಖ್ಯೆಯ ಪ್ರತಿಯೊಂದು ಅಪವರ್ತನಕ್ಕೂ ಅದಕ್ಕೆ ಜೋಡಿಯಾಗಿರುವ ಅಪವರ್ತನವಿರುತ್ತದೆ. ಆ ಅಪವರ್ತನಗಳ ಜೋಡಿಯ ಗುಣಲಬ್ಧವು ಕೊಟ್ಟಿರುವ ಸಂಖ್ಯೆಯನ್ನು ನೀಡುತ್ತದೆ ಎಂಬುದನ್ನು ಗಮನಿಸಿ. ಇಲ್ಲಿ 1 ಮತ್ತು 6 ಇವುಗಳ 1 ಮತ್ತು 6 ಇವುಗಳು 6ರ ಅಪವರ್ತನಗಳ ಜೋಡಿಯನ್ನು ರೂಪಿಸುತ್ತವೆ, ಹಾಗೂ 2 ಮತ್ತು 3 ಮತ್ತೊಂದು ಜೋಡಿಯನ್ನು ರೂಪಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ 1, 2, 3 ಮತ್ತೆ 6 6ರ ಅಪವರ್ತನಗಳು. ಇದು ಮೊದಲನೇ ಸಂಖ್ಯೆ ಮತ್ತು ಕೊನೆಯ ಸಂಖ್ಯೆ ಏನಾಗಿದೆ, 6 ಇಂಟು 1 ಮಾಡಿದ್ರೆ 6 ಒಂದಲೇ 6, ಮತ್ತೆ ಮಧ್ಯದ 2 ಸಂಖ್ಯೆಗಳನ್ನು ಗುಣಿಸಿದ್ರೆ 2 ಇಂಟು 3 ಗುಣಿಸಿದ್ರೆ 2 ಮೂರಲೆ 6, ಈ ರೀತಿಯ ಜೋಡಿಗಳನ್ನು ನಿರೂಪಿಸುತ್ತವೆ ಅಂತ ಹೇಳ್ತಾ ಇದ್ದಾರೆ. ಈಗ ಅದನ್ನೇ ಇಲ್ಲಿ ತೋರಿಸಿದೀವಿ ನಾವು. 1, 2, 3 ಮತ್ತು 6 ಸಂಖ್ಯೆಗಳು 6ರ ಅಪವರ್ತನಗಳು. ಈಗ 6ರ ಅಪವರ್ತನ ಅಂದ್ರೆ 1, 2, 3, 6 ಬಂದಿದೆ. 6 ಏನಾಗಿದೆ ಅಂದ್ರೆ ಮೊದಲನೇ ಸಂಖ್ಯೆ ಮತ್ತು ಕೊನೆಯ ಸಂಖ್ಯೆ ಇವೆರಡನ್ನ ಗುಣಿಸಿದ್ರೆ 6 ಒಂದಲೇ 6 ಬರ್ತದೆ. ಮತ್ತೆ 2ನೇ ಸಂಖ್ಯೆ 3ನೇ ಸಂಖ್ಯೆಯನ್ನ ಗುಣಿಸಿದ್ರೆ 2 ಮೂರಲೆ 6 ಬರ್ತದೆ. ಈ ರೀತಿ ಇದು ಜೋಡಿಯಾಗಿ ರೂಪಿಸಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ಮುಂದೆ ಹೋದ್ರೆ ಪ್ರತಿಯೊಂದು ಸಂಖ್ಯೆಯು ಸಮಸಂಖ್ಯೆಯ ಅಪವರ್ತನಗಳನ್ನು ಹೊಂದಿದೆಯೇ ಅಂತ ಕೊಟ್ಟಿದ್ದಾರೆ. ಈ 1ರ ಅಪವರ್ತನ 1 ಇಂಟು 1 ಇದು ಒಂದೇ ಅಪವರ್ತನ ಇರ್ತದೆ. 4ರ ಅಪವರ್ತನಗಳು 1 ಇಂಟು 4 2 ಇಂಟು 2 ಅಂತ ಇರ್ತದೆ. ಅಂದ್ರೆ 1, 2, 4. ಹಾಗೆ 9ರ ಅಪವರ್ತನ 1, 3, 9 ಇದೆ. ಇವು ಏನು ಕೇಳಿದರೆ ಸಮಸಂಖ್ಯೆ ಅಪವರ್ತನಗಳನ್ನು ಹೊಂದಿದೆ ಅಂತ ಹೇಳಿದ್ರೆ, ಇದು 4 3 ಸಂಖ್ಯೆಗಳ ಅಪವರ್ತನ ಹೊಂದಿದೆ, ಇದು ಸಮಸಂಖ್ಯೆ ಅಲ್ಲ, ಬೆಸ ಸಂಖ್ಯೆ ಆಗಿದೆ. 9 ಸಹ 3 ಸಂಖ್ಯೆಗಳ ಅಪವರ್ತನ ಹೊಂದಿದೆ, ಇದು ಸಮಸಂಖ್ಯೆ ಅಲ್ಲ. ಆದ್ರಿಂದ ಇದು ಸಮಸಂಖ್ಯೆಯ ಅಪವರ್ತನಗಳನ್ನು ಎಲ್ಲವೂ ಹೊಂದಿಲ್ಲ ಅಂತ ಹೇಳ್ಬೋದು. ಇದಕ್ಕೆ ಉದಾಹರಣೆ ನೋಡೋದಾದ್ರೆ, ಈಗ ನೋಡಿ 3ನೇದು 2 ಅಪವರ್ತನಗಳು ಹೊಂದಿದೆ, ಇದು 4ನೇದು 3 ಅಪವರ್ತನಗಳು ಹೊಂದಿದೆ, ಇದು 3 ಬೆಸ ಸಂಖ್ಯೆ ಆದ್ರಿಂದ ಬೆಸ ಸಂಖ್ಯೆ ಇದೆ. 5 2 ಅಪವರ್ತನಗಳು ಹೊಂದಿದೆ, ಇದು ಸಮಸಂಖ್ಯೆ ಆಗಿದೆ. ಮತ್ತು 6 ಸಹಿತ 4 ಅಪವರ್ತನಗಳು ಹೊಂದಿದೆ, ಇದು ಸದಾ ಸಮಸಂಖ್ಯೆ ಆಗಿದೆ. ಅದೇ ರೀತಿ 7 2 ಸಂಖ್ಯೆ ಅಪವರ್ತನ ಹೊಂದಿದೆ, 8 4 ಸಂಖ್ಯೆ ಅಪವರ್ತನ ಹೊಂದಿದೆ, 9 3 ಸಂಖ್ಯೆ, 10 4 ಸಂಖ್ಯೆ ಅಪವರ್ತನ ಹೊಂದಿದೆ. ಇದರಿಂದ ಇದು ಸಮಸಂಖ್ಯೆ ಆಗಿದೆ, ಇದು ಬೆಸ ಸಂಖ್ಯೆ ಆಗಿದೆ. ಹಾಗೆ 12 1 2 3 4 5 6 ಅಪವರ್ತನಗಳಿದೆ. 6 ಅಂತ ಹೇಳಿದ್ರೆ ಇದು ಸಮಸಂಖ್ಯೆ ಆಗಿದೆ. ಆದ್ರಿಂದ ಎಲ್ಲಾ ಸಂಖ್ಯೆಗಳು ಸಮಸಂಖ್ಯೆಗಳ ಅಪವರ್ತನ ಹೊಂದಿರುವುದಿಲ್ಲ. ಕೆಲವೊಂದು ಸಮಸಂಖ್ಯೆ, ಕೆಲವೊಂದು ಬೆಸ ಸಂಖ್ಯೆ ಅಪವರ್ತನಗಳನ್ನ ಹೊಂದಿದಾವೆ ಅಂತ ಹೇಳ್ಬೋದು. ಈಗ ಬೆಸ ಸಂಖ್ಯೆಯ ಅಂಶಗಳನ್ನು ಹೊಂದಿರುವ ಹೆಚ್ಚಿನ ಸಂಖ್ಯೆಗಳನ್ನು ಕಂಡುಹಿಡಿಯಲು ನೀವು ಈ ಒಳನೋಟವನ್ನು ಬಳಸಬಹುದೇ ಅಂತ ಕೇಳಿದರೆ, ಅದೇನು ಒಳನೋಟ ಉದಾಹರಣೆ ಕೊಟ್ಟಿದ್ದಾರೆ. ಉದಾಹರಣೆ 36ರ ಅಪವರ್ತನ ಜೋಡಿ 6 ಇಂಟು 6 ಆಗಿದ್ದು, ಇಲ್ಲಿ 2 ಸಂಖ್ಯೆಗಳು 6 ಆಗಿರುತ್ತವೆ. ಈ ಸಂಖ್ಯೆಯು ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿದೆಯೇ? 6ನ್ನು ಹೊರತುಪಡಿಸಿ 36ರ ಪ್ರತಿಯೊಂದು ಅಪವರ್ತನವು ಅದರ ಪಾಲುದಾರನಾಗಿ ವಿಭಿನ್ನ ಅಪವರ್ತನಗಳನ್ನು ಹೊಂದಿದ್ದರೆ ಸಂಖ್ಯೆ 36 ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿದೆ ಎಂದು ನಾವು ಖಚಿತವಾಗಿ ಹೇಳಬಹುದು. ಇದು ನಿಜವೇ ಅಂತ ಪರಿಶೀಲಿಸಿ ನೋಡಿ ಅಂತ ಹೇಳಿದ್ದಾರೆ. ಈಗ ನೋಡಿ, ಇವರೇನು ಉದಾಹರಣೆ ಕೊಟ್ಟಿದ್ದಾರೆ, 36 ಅಪವರ್ತನ ಜೋಡಿ 6 ಇಂಟು 6 ಇದೆ. ಇದರೊಳಗೆ ಇಲ್ಲಿ 2 ಸಂಖ್ಯೆಗಳು 6 ಆಗಿರುತ್ತದೆ. ಈ ಸಂಖ್ಯೆಯು ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿದೆಯೇ? ಇದು ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿದೆಯೇ ಅಂತ ಕೇಳಿದ್ದಾರೆ. ಇದು 36ರ ಅಪವರ್ತನಗಳು 1 2 3 4 6 9 12 18 ಮತ್ತೆ 36. ಇದು ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿದೆಯೇ? 1 2 3 4 5 6 7 8 9. ಅದು 9 ಅಪವರ್ತನ ಹೊಂದಿರೋದ್ರಿಂದ ಇದು ಬೆಸ ಸಂಖ್ಯೆಯ ಅಪವರ್ತನವನ್ನು ಹೊಂದಿದೆ. 6ನ್ನು ಹೊರತುಪಡಿಸಿ 36ರ ಪ್ರತಿಯೊಂದು ಅಪವರ್ತನವು ಅದರ ಪಾಲುದಾರನಾಗಿ ವಿಭಿನ್ನ ಅಪವರ್ತನಗಳನ್ನು ಹೊಂದಿದ್ದರೆ ಸಂಖ್ಯೆ 36 ಬೆಸ ಸಂಖ್ಯೆಯ ಅಪವರ್ತನವನ್ನು ಹೊಂದಿದೆ ಎಂದು ನಾವು ಖಚಿತವಾಗಿ ಹೇಳಬಹುದು. ಇದು ನಿಜವೇ ಅಂತ ಕೇಳಿದ್ದಾರೆ. ಈಗ 6 ಇದೊಂದು ಹೊರತುಪಡಿಸಿದ್ರೆ ಇದು ಒಂದೇ 2 ಸಂಖ್ಯೆಗಳನ್ನ ಒಂದೇ ಸಂಖ್ಯೆಯನ್ನ 2 ಬಾರಿ ಗುಣಿಸಲಾಗಿದೆ. ಬಾಕಿದೇನಾಗಿದೆ, ಬೇರೆ ಬೇರೆ ಸಂಖ್ಯೆಗಳನ್ನು ಗುಣಿಸಲಾಗಿದೆ. 1 ಇಂಟು 36 2 ಇಂಟು
8, 3 ಇಂಟು 12, 4 ಇಂಟು 9, 9 ಇಂಟು 4, 12 ಇಂಟು 3, 18 ಇಂಟು 2. ಇದು ಒಂದನ್ನು ಬಿಟ್ಟರೆ ಬಾಕಿ ಎಲ್ಲವೂ ವಿಭಿನ್ನ ಸಂಖ್ಯೆಗಳಿಂದ ಗುಣಿಸಲಾಗಿದೆ. ಆದರೂ ಇದು ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿರುವುದರಿಂದ ಇದು ಏನಾಗಿದೆ, ಬೆಸ ಸಂಖ್ಯೆಯ ಅಪವರ್ತನಗಳು ಹೊಂದಿದೆ ಎಂದು ನಾವು ಖಚಿತವಾಗಿ ಹೇಳಬಹುದು. ಇದು ನಿಜವೇ ಅಂತ ಹೇಳಿದ್ರೆ ಹೌದು, ಇದು ನಿಜ ಅಂತ ಹೇಳ್ಬೋದು. ಆದ್ದರಿಂದ ಈ ಕೆಳಗಿನ ಎಲ್ಲಾ ಸಂಖ್ಯೆಗಳು ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿದೆ. ಯಾವ ಸಂಖ್ಯೆ 1 ಇಂಟು 1 ಅಂತ ಬಂದಿರ್ತದೋ, ಅಥವಾ 2 ಇಂಟು 2 ಅಂತ ಬಂದಿರ್ತದೋ, ಅಥವಾ 3 ಇಂಟು 3, ಅಥವಾ 4 ಇಂಟು 4, ಹೀಗೆ ಮುಂದೆ 5 ಇಂಟು 5, 6 ಇಂಟು 6, 7 ಇಂಟು 7 ಹಿಂಗೆ ಬಂದಿರ್ತದೋ, ಅವು ಎಲ್ಲವೂ ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿದೆ ಅಂತ ನಾವು ತಿಳ್ಕೊಬಹುದು. ಅದಕ್ಕೊಂದು ಉದಾಹರಣೆ ನೋಡೋಣ. ಈಗ ಇದೇ ಲೆಕ್ಕದಲ್ಲಿ ಈಗ 16 ನೋಡಿ, 16 ಸಂಖ್ಯೆ 1 ಇಂಟು 16, 2 ಇಂಟು 8, ಮತ್ತೆ 4 ಇಂಟು 4, 8 ಇಂಟು 2. ಇದರಲ್ಲಿ 4 ಇಂಟು 4 ಒಂದೇ ಸಂಖ್ಯೆನ 2 ಬಾರಿ ಗುಣಿಸಲಾಗಿದೆ. ಆದ್ರಿಂದ ಇದು ಬೆಸ ಸಂಖ್ಯೆ ಅಪವರ್ತನ. 1, 2, 3, 4, 5 ಇದು ಬೆಸ ಸಂಖ್ಯೆ ಅಪವರ್ತನ. 5 ಅಪವರ್ತನಗಳು ಇರೋದ್ರಿಂದ ಇದು ಬೆಸ ಸಂಖ್ಯೆ ಅಪವರ್ತನ. ಹಾಗೆ 25, 1 ಇಂಟು 25, 5 ಇಂಟು 5, 5 ಇಂಟು 5ನ ಒಂದೇ ಸಂಖ್ಯೆನ 2 ಬಾರಿ ಗುಣಿಸಲಾಗಿದೆ. ಆದ್ರಿಂದ ಈ ಸಂಖ್ಯೆ ಏನಾಗಿದೆ, ಬೆಸ ಸಂಖ್ಯೆ ಅಪವರ್ತನ ಅಂತ ನಾವು ಹೇಳ್ಬೋದು ಡೈರೆಕ್ಟ್ ಆಗಿ. ಇದು 1, 2, 3 ಅಂದ್ರೆ 3 ಬೆಸ ಸಂಖ್ಯೆ ಆದ್ರಿಂದ ಬೆಸ ಸಂಖ್ಯೆ ಅಪವರ್ತನ ಅಂತ ಹೇಳ್ಬೋದು. ಆಗ ನಾವು ಈ ಸಂಖ್ಯೆಯನ್ನು ನೋಡಿದ ಕೂಡಲೇ ನಾವು 16 ಅಂತ ಹೇಳಿದ್ರೆ 4 4 16 ಒಂದು ಸಂಖ್ಯೆನ 2 ಬಾರಿ ಗುಣಿಸಲಾಗಿದೆ ಅಂತ ಹೇಳಿದ್ರೆ ನಾವು ಪಟ್ಟಂತ ತಿಳ್ಕೋಬೇಕು, ಇದು ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿದೆ. ಅದೇ ರೀತಿ 25, ಅದೇ ಇದು 3 ಸಂಖ್ಯೆ ಅಪವರ್ತನ ಹೊಂದಿದೆ, ಆದ್ರಿಂದ ಬೆಸ ಸಂಖ್ಯೆ ಅಪವರ್ತನ ತಿಳ್ಕೋಬಹುದು. ಹಾಗಾಗಿ ಯಾವ ಸಂಖ್ಯೆ ಅದರಲ್ಲಿ ಅಪವರ್ತನಗಳು ಒಂದೇ ಸಂಖ್ಯೆನ 2 ಬಾರಿ ಗುಣಿಸಲಾಗಿದೆಯೋ ಅದನ್ನ ನಾವು ಬೆಸ ಸಂಖ್ಯೆ ಅಪವರ್ತನಗಳು ಅಂತ ಡೈರೆಕ್ಟ್ ಆಗಿ ಲೆಕ್ಕ ಮಾಡದೆ ನಾವು ಹೇಳ್ಬಿಡ್ಬೋದು. ಅದರಿಂದ ಉದಾಹರಣೆ 36ರ ಅಪವರ್ತನ 1, 2, 3, 4, 6, 9, 12, 18, 36 ಇದೆ. ಎಷ್ಟು ಅಪವರ್ತನಗಳಿದಾವೆ? 1, 2, 3, 4, 5, 6, 7, 8, 9. 9 ಅಂದ್ರೆ ಇದು ಬೆಸ ಸಂಖ್ಯೆಯ ಅಪವರ್ತನಗಳು. ಆದ್ರಿಂದ ನಾವೇನ್ ಹೇಳ್ಬೋದು, ಹೌದು 36 ಇದು ಬೆಸ ಸಂಖ್ಯೆ ಅಪವರ್ತನಗಳನ್ನು ಹೊಂದಿದೆ. ಆದ್ರಿಂದ ನಾವು 36 ಸಂಖ್ಯೆ ಬೆಸ ಸಂಖ್ಯೆ ಅಪವರ್ತನಗಳನ್ನು ಹೊಂದಿದೆ ಎಂದು ಖಚಿತವಾಗಿ ಹೇಳಬಹುದು. ಯಾವ ಸಂಖ್ಯೆಯಲ್ಲಿ ಒಂದು ಸಂಖ್ಯೆನ 2 ಬಾರಿ ಗುಣಿಸಲಾಗಿದೆ ಅದು ಬೆಸ ಸಂಖ್ಯೆಯ ಅಪವರ್ತನಗಳು ಹೊಂದಿದೆ ಅಂತ ನಾವು ಹೇಳಬಹುದು. ಆದ್ದರಿಂದ ಈ ಕೆಳಗಿನ ಎಲ್ಲಾ ಸಂಖ್ಯೆಗಳು ಬೆಸ ಸಂಖ್ಯೆ ಅಪವರ್ತನಗಳನ್ನು ಹೊಂದಿದೆ ಅಂತ ಹೇಳ್ಬೋದು. ಈಗ ಅಪವರ್ತನಗಳು ಅದನ್ನ ಮಾಡಿ, ಅದನ್ನ ನೋಡಿ ಎಣಿಸಿ, ಅದನ್ನ ಅಪವರ್ತನ ಬೆಸ ಸಂಖ್ಯೆನೋ ಸಮಯ ಸಂಖ್ಯೆಲೂ ಅಪವರ್ತನಗಳಿದಾವೆ ಅಂತ ಹೇಳೋಕ್ಕಿಂತ ಮುಂಚೆ ನಾವೇನ್ ತಿಳ್ಕೊಬಹುದು ಅಂದ್ರೆ, ಇದ್ರಲ್ಲಿ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಯಾವಾಗೂ ಒಂದೇ ಸಂಖ್ಯೆ 2 ಬಾರಿ ಗುಣಿಸಲಾಗಿದೆ ಅಂದ್ರೆ ಒಂದ್ ಸಂಖ್ಯೆಯಲ್ಲಿ 1 ಇಂಟು 1, ಅಥವಾ 2 ಇಂಟು 2, ಅಥವಾ 3 ಇಂಟು 3, ಅಥವಾ 4 ಇಂಟು 4, ಹೀಗೆ 5 ಇಂಟು 5, 6 ಇಂಟು 6, 7 ಇಂಟು 7 ಹೀಗೆ ಒಂದ್ ಸಂಖ್ಯೆಯಲ್ಲಿ ಬಂದಿದೆ ಅಂದ್ರೆ ಅದನ್ನ ಡೈರೆಕ್ಟ್ ಆಗಿ ನಾವು ಏನ್ ಹೇಳ್ಬೋದು, ಬೆಸ ಸಂಖ್ಯೆ ಅಪವರ್ತನಗಳನ್ನು ಹೊಂದಿದೆ. ಬೆಸ ಸಂಖ್ಯೆ ಅಪವರ್ತನಗಳನ್ನು ಹೊಂದಿದ್ರೆ ಅದು ಏನಾಗಿರ್ತದೆ, ಓಪನ್ ಆಗಿರ್ತದೆ ಅಂತ ನಾವು ತಿಳ್ಕೊಬಹುದು. ಈ ಒಂದು ಸಂಖ್ಯೆ ಮತ್ತು ಅದೇ ಸಂಖ್ಯೆಯ ಗುಣಲಬ್ಧವಾಗಿ ಹೊಂದಿರುವ ಯಾವುದೇ ಸಂಖ್ಯೆಯನ್ನು ವರ್ಗ ಸಂಖ್ಯೆ ಅಥವಾ ಸರಳ ವರ್ಗ ಎಂದು ಕರೆಯಲಾಗುತ್ತದೆ. ಈ ಒಂದು ಸಂಖ್ಯೆ ಮತ್ತು ಅದೇ ಸಂಖ್ಯೆ ಗುಣಲಬ್ಧ ಹೊಂದಿರುವ ಯಾವುದೇ ಸಂಖ್ಯೆಯನ್ನು, ಈಗ ಒಂದು ಸಂಖ್ಯೆ ಅಂದ್ರೆ 1 ಅಂತ ಉದಾಹರಣೆ ತಗೊಂಡ್ರೆ ಅದರ 1 ಇಂಟು 1 ಬಂದಿರ್ತದೆ, ಅಥವಾ 2 ತಗೊಂಡ್ರೆ 4 ತಗೊಂಡ್ರೆ 2 ಇಂಟು 2 ಅಂತ ಬಂದಿರ್ತದೆ. ಹಾಗೆ ಇಂತಹ ಸಂಖ್ಯೆ, ಒಂದು ಸಂಖ್ಯೆ ಮತ್ತು ಅದೇ ಸಂಖ್ಯೆ ಗುಣಲಬ್ಧವಾಗಿ ಹೊಂದಿರುವ ಯಾವುದೇ ಸಂಖ್ಯೆಯನ್ನು, ಇದೊಂದು ಸಂಖ್ಯೆ ಆದ್ರೆ ಅದೇ ಸಂಖ್ಯೆಯನ್ನು ಹೊಂದಿರುವ ಯಾವುದೇ ಯಾವ ಸಂಖ್ಯೆ ಒಂದೇ ಸಂಖ್ಯೆಯನ್ನ 2 ಬಾರಿ ಗುಣಿಸಲಾಗುತ್ತದೆ ಅದನ್ನ ವರ್ಗ ಅಂತ ಹೇಳ್ತಾರೆ. ಮತ್ತೆ ಬೆಸ ಸಂಖ್ಯೆ ಅಪವರ್ತನವನ್ನು ಹೊಂದಿರುವ ಸಂಖ್ಯೆಗಳು ಮಾತ್ರ ವರ್ಗಗಳು. ಆ ವರ್ಗಗಳು ಯಾವುವು ಅಂತ ಹೇಳಿದ್ರೆ, ಬೆಸ ಸಂಖ್ಯೆ ಅಪವರ್ತನ ಹೊಂದಿರುವಂತ ವರ್ಗಗಳು ಯಾವಿದೆ ಅವೆಲ್ಲ ಬೆಸ ಸಂಖ್ಯೆ ಅಪವರ್ತನ ಹೊಂದಿರುತ್ತವೆ. ಈಗ ಉದಾಹರಣೆಗೆ ಈಗ 2ರ ವರ್ಗ ಅಂತ ಹೇಳಿದ್ರೆ 2 ಇಂಟು 2 ಇದು 4 ಅಂತ ಹೇಳಿದ್ರೆ 4ರ ಅಪವರ್ತನ ಎಷ್ಟು ಬಂದಿದೆ? 1, 2 ಮತ್ತೆ 4. ಇದು 3 ಅಪವರ್ತನಗಳು ಹೊಂದಿದೆ. ಆದ್ರಿಂದ ಬೆಸ ಸಂಖ್ಯೆ ಅಪವರ್ತನಗಳು. ಬೆಸ ಸಂಖ್ಯೆ ಅಪವರ್ತನ ಅಂದ್ರೆ ಇದು ಓಪನ್ ಇರ್ತದೆ. ಈಗ 3ರ ವರ್ಗ ಅಂತ ಹೇಳಿದ್ರೆ 3 ಇಂಟು 3 ಇದರ ಅಪವರ್ತನಗಳು, ಇದರ ಈ ಸಂಖ್ಯೆ 3 ಇಂಟು 3 ಅಂದ್ರೆ 9. 9ರ ಅಪವರ್ತನಗಳು 1, 3, 9 ಅಂದ್ರೆ 1, 2, 3 3 ಅಪವರ್ತನಗಳಿದೆ. 3 ಅಪವರ್ತನಗಳಿಂದ್ರೆ ಇದು ಬೆಸ ಸಂಖ್ಯೆ ಅಪವರ್ತನ, ಇದು ಓಪನ್ ಇರ್ತದೆ ಅಂತ ಹೇಳ್ಬೋದು. ಅಂದ್ರೆ ನಾವು ಒಂದು ಸಂಖ್ಯೆ ನೋಡಿದ ಕೂಡಲೇ 9 ಅಂತ ನೋಡಿದ ಕೂಡಲೇ 9ರಲ್ಲಿ 3 ಇಂಟು 3 ಅಂತ ಒಂದೇ ಸಂಖ್ಯೆ 2 ಬಾರಿ ಗುಣಿಸಲ್ಪಡುವುದರಿಂದ ಇದು ಬೆಸ ಸಂಖ್ಯೆ ಅಪವರ್ತನ, ಆದ್ರಿಂದ ಇದು ಓಪನ್ ಇರ್ತದೆ ಅಂತ ನಾವು ಮುಂಚೆನೆ ತಿಳ್ಕೊಬಹುದು. ಈಗ ಇದರಲ್ಲಿ ನಾವು ತಿಳ್ಕೊಳ್ಬೇಕಾಗಿದ್ದಂದ್ರೆ, ಯಾವುದು ವರ್ಗ ಸಂಖ್ಯೆ ಇರ್ತದೆ, 1 ಇಂಟು 1 ಅಂದ್ರೆ 1ರ ವರ್ಗ, 2 ಇಂಟು 2 ಅಂದ್ರೆ 2ರ ವರ್ಗ, 3 ಇಂಟು 3 ಅಂದ್ರೆ 9ರ ವರ್ಗ, 4 ಇಂಟು 4 ಅಂದ್ರೆ 4ರ ವರ್ಗ ಅಂತ ಬಂದಿದೆ. ಈ ಒಂದು ಸಂಖ್ಯೆ ಮತ್ತು ಅದೇ ಸಂಖ್ಯೆ ಗುಣಲಬ್ಧವಾಗಿ ಹೊಂದಿರುವ ಯಾವುದೇ ಸಂಖ್ಯೆಯನ್ನು ವರ್ಗ ಸಂಖ್ಯೆ ಅಥವಾ ಸರಳವಾಗಿ ವರ್ಗ ಎಂದು ಕರೆಯಲಾಗುತ್ತದೆ. ಈಗ ಒಂದು ಸಂಖ್ಯೆ ಮತ್ತು ಅದೇ ಸಂಖ್ಯೆಯಿಂದ ಗುಣಲಬ್ಧ ಆಗಿದ್ರೆ, ಅಂದ್ರೆ ಇದು ಒಂದು ಸಂಖ್ಯೆ ಅದೇ ಸಂಖ್ಯೆಯಿಂದ ಗುಣಲಬ್ಧ ಆಗಿದ್ರೆ ಅದಕ್ಕೆ ವರ್ಗ ಅಂತ ಅಥವಾ ಸರಳ ವರ್ಗ ಅಂತ ಕರೀತಾರೆ. ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳು ಮಾತ್ರ ವರ್ಗಗಳಾಗಿರ್ತವೆ. ಈ ವರ್ಗಗಳ ಅಪವರ್ತನಗಳೇನಾಗಿರ್ತವೆ, ಅವು ಬೆಸ ಸಂಖ್ಯೆಯ
ಅಪವರ್ತನಗಳಾಗಿರ್ತವೆ. ಏಕೆಂದರೆ ಪ್ರತಿಯೊಂದು ಸಂಖ್ಯೆಯು ಒಂದನ್ನು ಅಪವರ್ತನವಾಗಿ ಹೊಂದಿರುತ್ತದೆ, ಅಲ್ಲದೆ ಅದೇ ಸಂಖ್ಯೆ ಗುಣಿಸಿದಾಗ ಅದು ದತ್ತ ಸಂಖ್ಯೆಗೆ ಸಮನಾಗಿರುತ್ತದೆ. ಆದ್ದರಿಂದ ವರ್ಗ ಸಂಖ್ಯೆ ಆಗಿರುವ ಪ್ರತಿಯೊಂದು ಲಾಕರ್ಗಳು ತೆರೆದಿರುತ್ತವೆ. ಇದರಲ್ಲಿ ನಾವು ತಿಳ್ಕೊಳ್ಬೇಕಾಗಿದ್ದು ಏನಂತ ಹೇಳಿದ್ರೆ, ಈಗ 1ರ ವರ್ಗ ಅಂದ್ರೆ 1 × 1 ಅಂದ್ರೆ 1. ಇದರ ಅಪವರ್ತನ 1 ಇದೆ. ಇದು ಬೆಸ ಸಂಖ್ಯೆ ಅಪವರ್ತನ, ಅದರಿಂದ ಓಪನ್ ಇದೆ. 2ರ ವರ್ಗ ಅಂದ್ರೆ 2 × 2 4. 4ರ ಅಪವರ್ತನಗಳು 1, 2, 4. ಇದು 3 ಅಪವರ್ತನಗಳು ಹೊಂದಿದೆ. 3 ಅಪವರ್ತನ ಅಂದ್ರೆ ಓಪನ್, ಕ್ಲೋಸ್, ಓಪನ್. ಇದು ಓಪನ್ ಇರ್ತದೆ ಕೊನೆಯಲ್ಲಿ. 3ರ ವರ್ಗ ಅಂತ ಹೇಳಿದ್ರೆ 3 × 3, ಇದರ ವರ್ಗ 9. 9ರ ಅಪವರ್ತನಗಳು 3 ಇರ್ತವೆ. 3, 1, 3 ಮತ್ತೆ 9. ಇದು ಯಾವಾಗಲೂ ಓಪನ್ ಇರ್ತದೆ. ಮತ್ತೆ 4ರ ವರ್ಗ ಅಂತ ಹೇಳಿದ್ರೆ 16. 16ರ ಅಪವರ್ತನಗಳು 1, 2, 3, 4, 5. 5 ಅಪವರ್ತನಗಳು ಅಂತ ಹೇಳಿದ್ರೆ ಕೊನೆಯಲ್ಲಿ ಓಪನ್ ಇರ್ತದೆ. ಅದೇ ರೀತಿ 6ರ ವರ್ಗ ಅಂತ ಹೇಳಿದ್ರೆ 36. 36ರ ಅಪವರ್ತನಗಳು 1, 2, 3, 4, 5, 6, 7, 8, 9. 9 ಅಪವರ್ತನಗಳು ಇರ್ತವೆ. 9 ಅಪವರ್ತನ ಅಂದ್ರೆ ಬೆಸ ಸಂಖ್ಯೆ ಅಪವರ್ತನ, ಅದು ಓಪನ್ ಇರ್ತದೆ. ಇದ್ರ ಮೂಲಕ ನಾವು ತಿಳ್ಕೊಳ್ಬೇಕಾಗಿದ್ದು ಏನಂದ್ರೆ, ಇದು ಲಾಕರ್ಗಳ ಸಂಖ್ಯೆ ಅಂತ ತಿಳ್ಕೊಂಡ್ರೆ ನಾವು 1ನೇ ಲಾಕರ್ ಓಪನ್ ಇರ್ತದೆ. 4ನೇ ಲಾಕರು ಇದು ವರ್ಗ ಸಂಖ್ಯೆ ಅಂದ್ರೆ 2ರ ವರ್ಗ, ಆದ್ರಿಂದ ಇದು ಸಹಿತ ಓಪನ್ ಇರ್ತದೆ. 9 ಸಹಿತ ವರ್ಗ ಸಂಖ್ಯೆ 3ರ ವರ್ಗ, ಆದ್ರಿಂದ ಇದು ಬೆಸ ಸಂಖ್ಯೆ, ಇದು ಓಪನ್ ಇರ್ತದೆ. 16 ಸಹಿತ ವರ್ಗ ಸಂಖ್ಯೆ 4ರ ವರ್ಗ, ಆದ್ರಿಂದ ಇದು ಬೆಸ ಸಂಖ್ಯೆ ಅಪವರ್ತನಗಳು ಹೊಂದಿದೆ. ಬೆಸ ಸಂಖ್ಯೆ ಅಪವರ್ತನಗಳು ಹೊಂದಿದ್ರೆ ಅದು ಓಪನ್ ಇರ್ತದೆ. 5 ಸಹ 25ರ ವರ್ಗ, ಇದು ಬೆಸ ಸಂಖ್ಯೆ ಅಪವರ್ತನಗಳನ್ನು ಹೊಂದಿದೆ. 1, 2, 3 ಅಂದ್ರೆ ಬೆಸ ಸಂಖ್ಯೆ ಅಪವರ್ತನಗಳನ್ನು ಹೊಂದಿದೆ. ಇದು ಕೊನೆಯಲ್ಲಿ ಓಪನ್ ಇರ್ತದೆ. ಅದೇ ರೀತಿ 6 ಸಹಿತ 36 ಸಹಿತ 6ರ ವರ್ಗ, ಆದ್ರಿಂದ ಅದು ಬೆಸ ಸಂಖ್ಯೆ ಅಪವರ್ತನಗಳನ್ನು ಹೊಂದಿದೆ ಮತ್ತೆ ಅದು ಕೊನೆಯಲ್ಲಿ ಓಪನ್ ಇರ್ತದೆ. ಅದೇ ರೀತಿ 49, 64, 81 ಮತ್ತೆ 100 ಇವು ಎಲ್ಲವೂ ಸಹಿತ ಬೆಸ ಸಂಖ್ಯೆ ಅಪವರ್ತನಗಳನ್ನು ಹೊಂದಿರೋದ್ರಿಂದ ಇವು ಕೊನೆಯಲ್ಲಿ ಓಪನ್ ಇರ್ತವೆ. ಅದರಿಂದ ನಾವು ಲಾಕರ್ ಅಲ್ಲಿ ಯಾವ್ದಾವ್ದು ಓಪನ್ ಇರ್ತದೆ ಅಂತ ನಾವು ತಿಳ್ಕೊಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕು, ಈ ವರ್ಗ ಸಂಖ್ಯೆಗಳು ಯಾವಿರ್ತವೆ, ಈ ವರ್ಗ ಸಂಖ್ಯೆಗಳ ಎಲ್ಲಾ ಲಾಕರ್ಗಳು ಬೆಸ ಸಂಖ್ಯೆ ಅಪವರ್ತನಗಳು ಹೊಂದಿರ್ತವೆ. ಬೆಸ ಸಂಖ್ಯೆ ಅಪವರ್ತನಗಳು ಹೊಂದಿದ್ದ ಲಾಕರ್ಗಳು ಎಲ್ಲವೂ ಓಪನ್ ಇರ್ತವೆ ಅಂತ ತಿಳ್ಕೊಬೇಕು. ಈಗ 1 ರಿಂದ 100ರಲ್ಲಿ 1 ಮತ್ತೆ 4, 9, 16, 25, 26, 49, 64, 81, 100 ಇವೆಲ್ಲವೂ ವರ್ಗ ಸಂಖ್ಯೆಗಳಾಗಿರೋದ್ರಿಂದ ಇವರ ಅಪವರ್ತನಗಳು ಬೆಸ ಸಂಖ್ಯೆಯಲ್ಲಿ ಬಂದಿರೋದ್ರಿಂದ ಇವೆಲ್ಲವೂ ಓಪನ್ ಇರ್ತವೆ ಅಂತ ಈ ಕ್ವೈಸ್ ನಮ್ಮ ಮೊದಲೇ ಊಹಿಸಿದ್ದ. ಕ್ವೈಸ್ ನಮ್ಮ ಊಹಿಸಿದ 10 ಲಾಕರ್ಗಳು ಯಾವುದು ಅಂತ ಹೇಳಿದ್ರೆ 1, 4, 9, 16, 25, 36, 49, 64, 81, 100 ಈಗ ನಾವು ಹಿಂದೆ ತಿಳಿದಂಗೆ ಯಾವುದು ವರ್ಗ ಸಂಖ್ಯೆ ಆಗಿರ್ತದೆ ಅದರ ಅಪವರ್ತನಗಳು ಬೆಸ ಸಂಖ್ಯೆಯಲ್ಲಿ ಇರ್ತವೆ. ಬೆಸ ಸಂಖ್ಯೆಯಲ್ಲಿ ಇದ್ಮೇಲೆ ಅದು ಕೊನೆಯಲ್ಲಿ ಓಪನ್ ಇರ್ತದೆ. ಅಂದ್ಮೇಲೆ ಇವೆಲ್ಲ ವರ್ಗ ಸಂಖ್ಯೆಗಳು. 1 ವರ್ಗ ಸಂಖ್ಯೆ, 9 ಸಹಿತ ವರ್ಗ ಸಂಖ್ಯೆ, 16, 25, 36, 49, 64, 81, 100 ಇವೆಲ್ಲ ವರ್ಗ ಸಂಖ್ಯೆ. ಆದ್ರಿಂದ ಇದರ ಅಪವರ್ತನಗಳು ಬೆಸ ಸಂಖ್ಯೆಯಲ್ಲಿ ಇರ್ತವೆ. ಬೆಸ ಸಂಖ್ಯೆಯಲ್ಲಿ ಇದ್ಮೇಲೆ ಇವೆಲ್ಲ ಓಪನ್ ಇರ್ತವೆ ಅಂತ ಅವನು ತಿಳ್ಕೊಂಡಿದ್ದ. ಈಗ ಕೊನೆಯಲ್ಲಿ ಓಪನ್ ಇದ್ದ ಲಾಕರ್ಗಳು 1 ರಿಂದ 100ರಲ್ಲಿ ಈ 10 ಲಾಕರ್ಗಳು ಓಪನ್ ಇರ್ತವೆ. 10 ಲಾಕರ್ ಹೀಗೆ ಓಪನ್ ಇರುವ 10 ಲಾಕರ್ಗಳಲ್ಲಿ ಒಂದು ಪಾಸ್ಕೋಡ್ ಇರ್ತದೆ. ಆ ಪಾಸ್ಕೋಡ್ ಏನಪ್ಪಾ ಅಂದ್ರೆ ನಿಖರವಾಗಿ 2 ಬಾರಿ ಸ್ಪರ್ಶಿಸಲಾದ ಮೊದಲ 5 ಲಾಕರ್ಗಳ ಸಂಖ್ಯೆಗಳು ಅಂತ ಕೊಟ್ಟಿರ್ತದೆ. ಈಗ ಈ 5 ಲಾಕರ್ಗಳು ಯಾವುವು? ಈ 5 ಲಾಕರ್ಗಳು ಅಂದ್ರೆ ಈಗ ಒಂದೇ ನಂಬರ್ ಲಾಕರ್ ಒಂದೇ ಬಾರಿ ಸ್ಪರ್ಶಿಸಲಾಗ್ತದೆ. 2ನೇ ನಂಬರ್ ಲಾಕರ್ ಓಪನ್, ಕ್ಲೋಸ್ 2 ಬಾರಿ ಸ್ಪರ್ಶಿಸಲಾಗಿದೆ, ಆದ್ರಿಂದ ಇದು ಒಂದು ಲಾಕರ್ನ ಕೋಡು. ಆಮೇಲೆ ನಂತರ 3 ಇದು 2 ಬಾರಿ ಸ್ಪರ್ಶಿಸಲಾಗಿದೆ. ಇದರ ಅಪವರ್ತನ 1, 3 ಅಷ್ಟೇ ಇರ್ತದೆ, ಅದರಿಂದ ಓಪನ್, ಕ್ಲೋಸ್ ಇರ್ತದೆ, ಅದರಿಂದ ಇದು ಒಂದು ಕೋಡು. 5ನೇ ಲಾಕರ್ 1 ಮತ್ತೆ 5 ಇದರ ಅಪವರ್ತನಗಳು ಇದು 2 ಬಾರಿ ಸ್ಪರ್ಶಿಸಲಾಗಿದೆ, ಆದ್ರಿಂದ 5 ಸಹ ಒಂದು ಕೋಡು. ಮತ್ತೆ 7, 1, 7 ಇದರ ಅಪವರ್ತನಗಳು ಇದು ಓಪನ್, ಕ್ಲೋಸ್ 2 ಬಾರಿ ಸ್ಪರ್ಶಿಸಲಾಗಿದೆ, ಆದ್ರಿಂದ ಇದು ಸಹ ಒಂದು ಕೋಡ್. 11 ಸಂಖ್ಯೆಯು ಸಹಿತ 1 ಮತ್ತೆ 11 ಇದರ ಅಪವರ್ತನಗಳು ಓಪನ್, ಕ್ಲೋಸ್ ಆಗಿದೆ, ಇದು ಸಹಿತ ಒಂದು ಕೋಡ್. ಮೊದಲನ 5 2 ಬಾರಿ ಸ್ಪರ್ಶಿಸಲಾದ ಮೊದಲನೆಯ 5 ಲಾಕರ್ಗಳು ಅಂತ ಹೇಳಿದ್ರೆ 2, 3, 5, 7, 11. ಆದ್ರಿಂದ 2, 3, 5, 7 ಮತ್ತು 11 ಲಾಕರ್ಗಳು 2 ಬಾರಿ ಸ್ಪರ್ಶಿಸಲಾಗಿದೆ, ಆದ್ರಿಂದ ಇದು 2, 3, 5, 7, 11 ಆ ಲಾಕರ್ನ ತೆರೆಯುವಂತ ಕೋಡು ಅಂತ ತಿಳಿಯಲ್ಪಟ್ಟಿದೆ. ಸ್ಟೂಡೆಂಟ್ಸ್, ಇದು ಸಕ್ಸಸ್ ಟ್ಯೂಷನ್ ಕ್ಲಾಸಸ್ ಅನ್ನುವಂತ ಯೂಟ್ಯೂಬ್ ಚಾನಲ್. ಈ ಯೂಟ್ಯೂಬ್ ಚಾನಲ್ ಅಲ್ಲಿ 8ನೇ ತರಗತಿಯ ಎಲ್ಲಾ ಗಣಿತಗಳನ್ನು ಕಲಿಸಲಾಗಿದೆ. ಈಗಾಗಲೇ ಹಳೆಯ ಪಠ್ಯಕ್ರಮದ ಪ್ರಕಾರ ಏನೇನು ಗಣಿತಗಳಿದೆ ಅದನ್ನೆಲ್ಲ ಈಗ ಕಲಿಸಲಾಗಿದೆ. ಈಗ ಹೊಸ ಪಠ್ಯಕ್ರಮದ ಪ್ರಕಾರ ಈಗ ಹೋಗ್ತಾ ಇದೀವಿ. ಇದರಲ್ಲಿ ಮೊದಲನೇ ಅಧ್ಯಾಯ ವರ್ಗ ಮತ್ತು ಘನ, ಇದರ ಒಂದು ಅಧ್ಯಾಯವನ್ನ ಮುಗಿಸಿದ್ದೇವೆ. ಮುಂದೆ 1.1 ವರ್ಗಗಳು ಅನ್ನುವ ಒಂದು ಅಧ್ಯಾಯವನ್ನ ನೋಡೋಣ. ಈ ವಿಡಿಯೋ ನಿಮಗೆ ಸರಿಯಾಗಿ ಅರ್ಥವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.